ವೀಕ್ಷಕರೆಲ್ಲರಿಗೂ ನಮಸ್ಕಾರ. ರೋಟರಿ ಕ್ಲಬ್ ಮಣಿಪಾಲ ಅರ್ಪಿಸುವಂತಹ ಸೇವಾ ಸಂಚಯ ರೋಟರಿ ನಿಮಗಾಗಿ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ವೀಕ್ಷಕರೇ, ಪ್ರತಿಯೊಬ್ಬರ ಜೀವನದಲ್ಲಿ ಯೌವನ ಅನ್ನೋದು ಬಹಳಷ್ಟು ಮುಖ್ಯವಾಗಿರುವಂತಹ ಪಾತ್ರ ವಹಿಸ್ತದೆ. ಇದನ್ನು ಗೋಲ್ಡನ್ ಏಜ್ ಅಂತ ಕರೀತಾರೆ. ಬಟ್ ಅಷ್ಟೇ ಕ್ರೂಷಿಯಲ್ ಆಗಿರುವಂಥ ಪೀರಿಯಡ್ ಇದು ಕೂಡ ಹೌದು. ಯಾಕಂತ ಹೇಳಿದರೆ ಈ ಸಂದರ್ಭದಲ್ಲಿ ನಾವು ಯಾರ ಜೊತೆಗೆ ಒಂದು ಸ್ನೇಹವನ್ನು ಮಾಡ್ತೇವೋ, ಯಾವ ಅಟ್ಮಾಸ್ಫಿಯರಲ್ಲಿ ಗ್ರೋತನ್ನು ಮಾಡ್ತೇವೋ, ಅಥವಾ ಯಾವ ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಳ್ತೇವೋ, ಇದು ನಮ್ಮ ಭವಿಷ್ಯ ನಿರ್ಮಾಣದಲ್ಲಿ ಬಹಳಷ್ಟು ದೊಡ್ಡ ಪಾತ್ರ ವಹಿಸ್ತದೆ ಅಂತ ನಮಗೆಲ್ಲರಿಗೂ ಕೂಡ ಖಂಡಿತವಾಗಿ ಗೊತ್ತು. ಆದ ಕಾರಣ ಬಹಳಷ್ಟು ಜನ ಯುವಕರು ಈ ಒಂದು ಪರ್ಟಿಕ್ಯುಲರ್ ಏಜ್ನಲ್ಲಿ ಯಾವುದೋ ಒಂದು ಸಂಘ ಸಂಸ್ಥೆಗಳಲ್ಲಿ ಸೇರಿ ನಮಗೆ ಅಪರ್ಚುನಿಟಿ ಸಿಗಬೇಕು ಮತ್ತು ಅದರ ಜೊತೆಗೆ ನಾವು ಸಮಾಜದಲ್ಲಿ ಗುರುತಿಸ್ಕೊಳ್ಳುವಂತೆ ಆಗಬೇಕು ಎಂಬ ಆಸೆ ಬಹಳಷ್ಟು ಜನ ಯುವಕರಲ್ಲಿ ಖಂಡಿತವಾಗಿಯೂ ಇರ್ತದೆ. ಹಾಗಾಗಿ ನಾವು ಒಂದು ಉತ್ತಮ ಸಂಸ್ಥೆಯನ್ನು ಯಾವತ್ತೂ ಕೂಡ ಹುಡುಕ್ತಾ ಇರ್ತೇವೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಇಂಥದ್ದೇ ಒಂದು ಉತ್ತಮ ಸಂಸ್ಥೆ, ಯುವಕರಲ್ಲಿರುವಂತಹ ಆಕ್ಚುಯಲ್ ಪೊಟೆನ್ಷಿಯಲ್ ಅನ್ನು ಡೆವಲಪ್ ಮಾಡುವಂತಹ ಒಂದು ಸಂಸ್ಥೆಯ ಬಗ್ಗೆ ಮಾತಾಡ್ತಿದ್ದೇವೆ. ಅದೇ ಸಂಸ್ಥೆ ರೋಟ್ರಾಕ್ಟ್ ಅನ್ನೋದು. ರೋಟ್ರಾಕ್ಟ್ ಸಂಸ್ಥೆ ಏನು ಅಂತ ಕೇಳಿದ್ರೆ, ಮುಖ್ಯವಾಗಿ ಇದು ರೋಟರಿಗೆ ಸಮ ಆಗಿ ಹೋಗುವಂತಹ ಒಂದು ಯೂತ್ ಆರ್ಗನೈಸೇಷನ್ ಅಂತ ಹೇಳ್ಬೋದು. ಇಲ್ಲಿ 18 ವರ್ಷಕ್ಕೆ ಮೇಲ್ಪಟ್ಟಿರುವಂತಹ ಯೂತ್ಗಳು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಒಂದು ಅವರಲ್ಲಿರುವಂತಹ ಐಡಿಯಾವನ್ನು ಕಮ್ಯುನಿಟಿ ಲೀಡರ್ಸ್ಗಳಿಗೆ ರೀಚ್ ಮಾಡುವಂಥ ಕೆಲಸ ಒಂದು ಕಡೆ ಆದರೆ, ಇನ್ನು ಯೂತ್ಸ್ಗಳಲ್ಲಿರುವಂತಹ ಒಂದು ಲೀಡರ್ಶಿಪ್ ಮತ್ತು ಪ್ರೊಫೆಷನಲ್ ಸ್ಕಿಲ್ಸ್ಗಳ ಡೆವಲಪ್ಮೆಂಟ್ ಇಂಥ ಕ್ಲಬ್ಗಳಲ್ಲಿ, ರೋಟ್ರಾಕ್ಟ್ ಕ್ಲಬ್ಗಳಲ್ಲಿ ಆಗ್ತದೆ. ಅದರ ಜೊತೆಗೆ ಕಮ್ಯುನಿಟಿ ಸರ್ವಿಸ್ನತ್ತ ಕೂಡ ಇದು ಹೆಜ್ಜೆಗಳನ್ನು ಹಾಕ್ತಾ ಹೋಗುವುದನ್ನು ನಾವು ಕಾಣ್ತೇವೆ. ಇನ್ನು ರೋಟ್ರಾಕ್ಟ್ ಎಂಬ ಶಬ್ದದ ಅರ್ಥದ ವಿಚಾರಕ್ಕೆ ಬರುವುದಂತಾದ್ರೆ, ಕೆಲವು ಜನರ ಪ್ರಕಾರ ಇದು ರೋಟ್ರಿ ಮತ್ತು ಇಂಟರಾಕ್ಟ್ ಎಂಬ ಎರಡು ಶಬ್ದಗಳ ಕಾಂಬಿನೇಷನ್ ಅಂತ ಹೇಳ್ತಾರೆ. ಇನ್ನು ಕೆಲವು ಜನ ಇದು ರೋಟ್ರಿ ಇನ್ ಆಕ್ಷನ್ ಅನ್ನೋದಾಗಿಯೂ ಕೂಡ ಹೇಳ್ತಾರೆ. ಇತಿಹಾಸದ ವಿಚಾರಕ್ಕೆ ಬರುವುದಂತಾದ್ರೆ 1968ರಲ್ಲಿ ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆಯ ಯೂತ್ ಪ್ರೋಗ್ರಾಮ್ ಆಗಿ ರೋಟ್ರಾಕ್ಟ್ ಪ್ರಾರಂಭವಾಗ್ತದೆ. ಇದು ಎಷ್ಟು ಸಕ್ಸಸ್ಫುಲ್ ಆಗಿರುವಂತಹ ಯೂತ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ, ಇವತ್ತಿಗೆ ಸುಮಾರು 180 ದೇಶಗಳಲ್ಲಿ 10,698 ಕ್ಲಬ್ಸ್ಗಳನ್ನು ನಾವು ಕಾಣ್ಬೋದು. 2 ಲಕ್ಷಕ್ಕಿಂತ ಹೆಚ್ಚಿನ ರೋಟ್ರಾಕ್ಟರ್ಸ್ಗಳು ತುಂಬ ಕಾನ್ಫಿಡೆನ್ಸ್ ಇಂದ, ತುಂಬ ಎಂಥೂಸಿಯಾಸಮ್ ಇಂದ ಕೆಲಸ ಮಾಡುವುದನ್ನು ಕೂಡ ನಾವು ಗಮನಿಸಬಹುದಾಗ್ತದೆ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಾವು ಇಂಥದ್ದೇ ಒಂದು ವಿಚಾರದ ಬಗ್ಗೆ ಮಾತಾಡ್ತೇವೆ. ಯಾಕಂತ ಹೇಳಿದ್ರೆ, ರೋಟರಿ ಕ್ಲಬ್ ಮಣಿಪಾಲವನ್ನು ಕನ್ಸಿಡರ್ ಮಾಡಿದ್ರು ಕೂಡ ಅಲ್ಲಿಯೂ 7 ರೋಟ್ರಾಕ್ಟ್ ಕ್ಲಬ್ಸ್ಗಳನ್ನು ನಾವು ಕಾಣ್ತೇವೆ. ಹಾಗಾಗಿ ಈ ರೋಟ್ರಾಕ್ಟ್ ಕ್ಲಬ್ಗಳು ಯಾವೆಲ್ಲ ಕೆಲಸಗಳನ್ನು ಮಾಡ್ತದೆ, ಅದು ಹೇಗೆ ಲೀಡರ್ಶಿಪ್ ಮತ್ತು ಪ್ರೊಫೆಷನಲ್ ಸ್ಕಿಲ್ಸ್ಗಳನ್ನು ಎನ್ಹಾನ್ಸ್ ಮಾಡ್ತದೆ ಅನ್ನೋ ವಿಚಾರದ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಿದ್ದೇವೆ. ಮತ್ತು ಅದು ಹೇಗೆ ಒಂದು ವ್ಯಕ್ತಿ ವಿಕಾಸ ಅಂತ ಹೆದ್ದಾರಿ ಆಗ್ತದೆ ಅನ್ನೋ ಬಗ್ಗೆಯೂ ಕೂಡ ಮಾತಾಡಲಿಕ್ಕಿದ್ದೇವೆ. ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಈ ವಿಷಯ ಮಾತಾಡಲಿಕ್ಕೆ ಒಂದು ಬಹಳ ಸೂಕ್ತವಾಗಿರುವಂತಹ ವ್ಯಕ್ತಿ ಇದ್ದಾರೆ. ಯಾಕಂತ ಹೇಳಿದ್ರೆ, ಅವರು ಲಾ ಕಲಿಯುವಂತಹ ಸಂದರ್ಭದಲ್ಲಿ, ಅವರು SBI ಒಂದು ಸ್ಟಾಫ್ ಆಗಿದ್ರು ಕೂಡ ಲಾ ಕಲಿಯುವಂತಹ ಸಂದರ್ಭದಲ್ಲಿ ಅವರು ರೋಟ್ರಾಕ್ಟಿಗೆ ಬರ್ತಾರೆ. ಸಗ್ರಿ ರೋಟ್ರಾಕ್ಟ್ ಕ್ಲಬ್ಬಿನ ಚಾರ್ಟರ್ ಪ್ರೆಸಿಡೆಂಟ್ ಆಗಿ ಸೇವೆ ಸಲ್ಲಿಸ್ತಾರೆ 1987ರಲ್ಲಿ. 1990-91ರಲ್ಲಿ ರೋಟ್ರಾಕ್ಟ್ ಕ್ಲಬ್ಗಳ ಒಂದು ಬಹಳ ಉನ್ನತ ಹುದ್ದೆ ಆಗಿರುವಂತಹ DRR ಆಗಿ ಅವರು ಸೇವೆಯನ್ನು ಸಲ್ಲಿಸ್ತಾರೆ. ಮತ್ತು 1998ಗೆ ಅವರು ರೋಟರಿ ಕ್ಲಬ್ ಅನ್ನು ಜಾಯ್ನ್ ಆಗ್ತಾರೆ. ನಾನು ಈಗಾಗಲೇ ಹೇಳಿದಾಗೆ ಅವರು SBI ಎಂಪ್ಲಾಯಿ ಅಂತ ಹೇಳಿದ್ವಿ. ನಮ್ಗೆಲ್ರಿಗೂ ಗೊತ್ತು, ಒಬ್ಬ ಬ್ಯಾಂಕ್ ಎಂಪ್ಲಾಯಿಗೆ ಯೂಶುವಲಿ ಟ್ರಾನ್ಸ್ಫರ್ಸ್ಗಳಾಗ್ತಾ ಇರ್ತದೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಯಾವುದೋ ಒಂದು ಆರ್ಗನೈಸೇಷನ್ ಜೊತೆಗೆ ರಿಲೇಷನ್ಶಿಪ್ ಅನ್ನು ಸಸ್ಟೈನ್ ಮಾಡುವಂಥದ್ದು ಬಹಳ ಕಷ್ಟ ಅವರ ಟ್ರಾನ್ಸ್ಫರ್ ಇಂದ ಅಂತ ನಮ್ಗೆಲ್ರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಇವರು ನಮಗೆ ಅಲ್ಲಿಯೂ ಕೂಡ ಸ್ಪೆಷಲೈಸ್ಡ್ ಆಗಿ ನಮ್ಗೆ ಕಾಣ್ತಾರೆ. ಯಾಕಂತ ಹೇಳಿದ್ರೆ, ಅವರು ಟ್ರಾನ್ಸ್ಫರ್ನ ಜೊತೆಗೆ ಯಾವೆಲ್ಲ ಊರಿಗೆ ಹೋಗ್ತಾರೋ ಅಲ್ಲಿರುವ ಕ್ಲಬ್ಗಳನ್ನು ಜಾಯ್ನ್ ಆಗ್ತಾರೆ. ಆ ಕಾರಣದಿಂದ ರೋಟರಿ ಕ್ಲಬ್ ಉಡುಪಿ ಮಣಿಪಾಲ ಇರ್ಬೋದು, ರೋಟರಿ ಕ್ಲಬ್ ಬೃಂದಾವನ ಇರ್ಬೋದು, ರೋಟರಿ ಕ್ಲಬ್ ಕಾರವಾರ ಸೀ ಬ್ರೀಸ್ ಇರ್ಬೋದು, ಅಥವಾ ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ ಇರ್ಬೋದು, ಇಲ್ಲೆಲ್ಲ ಕಡೆ ಕೂಡ ಸೇವೆ ಮಾಡಿರುವಂತಹ ಅಪಾರ ಅನುಭವ ಅವರಿಗಿದೆ. ಅವರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿದ್ದಾರೆ. ನಾಗರಾಜ್ ತಂತ್ರಿ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತೇನೆ. ನಮಸ್ಕಾರ ಸರ್. ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಅದೇ ರೀತಿ ಇನ್ನು ಅವರ ಪ್ರೊಫೆಷನಲ್ ಲೈಫ್ ಬಗ್ಗೆ ನಾನು ಮಾತಾಡ್ತಿದ್ದೆ. SBI ನ ಲೈಫ್ ಬಗ್ಗೆ ಮಾತಾಡ್ತಿರುವಾಗ ಅವರು ಅಲ್ಲಿ ನಾರ್ಮಲ್ ಎಂಪ್ಲಾಯಿ ಆಗ್ಲಿಕ್ಕೆ ಇಷ್ಟಪಡದೆ ಎಕ್ಸ್ಟ್ರಾ ಎಫರ್ಟ್ಸ್ಗಳನ್ನು ಹಾಕಿ ಡೆಪ್ಯುಟೇಷನ್ನ ಮೂಲಕ ಫಾರಿನ್ನ ಬೇರೆ ಬೇರೆ ದೇಶಗಳಲ್ಲಿ ಅವರು SBI ಎಂಪ್ಲಾಯಿ ಕೆಲಸ ಮಾಡಿದ್ದಾರೆ. ಮತ್ತು ಪ್ರಸ್ತುತ ಕುವೈಟ್ ಇಂಡಿಯನ್ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ನಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ಜೊತೆಗೆ ಮಾತಾಡುವಂಥದ್ದು ಬಹಳಷ್ಟಿದೆ. ಸೊ ನಾವು ಪ್ರಾರಂಭವಾಗಿ ಅವರ ರೋಟ್ರಾಕ್ಟ್ನ ಒಂದು ಡೆಫಿನೇಷನ್ನ ಮೂಲಕ ಪ್ರಾರಂಭ ಮಾಡೋಣ. ಸರ್, ನೀವು ಬಹಳಷ್ಟು ವರ್ಷಗಳಷ್ಟು ಕಾಲ ನೀವು ರೋಟ್ರಾಕ್ಟಲ್ಲಿ ಕೆಲಸ ಮಾಡಿದ್ದೀರಿ. ಚಾರ್ಟರ್ ಪ್ರೆಸಿಡೆಂಟ್ ಕೂಡ ಆಗಿದ್ರಿ ಸಗ್ರಿ ರೋಟ್ರಾಕ್ಟ್ ಕ್ಲಬ್ಬಿನ. ಹೇಗೆ ಡಿಫೈನ್ ಮಾಡ್ತೀರಿ ರೋಟ್ರಾಕ್ಟ್ ಮತ್ತು ಇಂಟ್ರಾಕ್ಟ್, ಈ ಎರಡನ್ನು ಹೇಗೆ ಡಿಫೈನ್ ಮಾಡ್ತೀರಿ ಸರ್? ಈ ರೋಟ್ರಾಕ್ಟ್ ಎನ್ನುವಂಥದ್ದು ರೋಟರಿಯ ಅಂಗಸಂಸ್ಥೆ. ಈ ರೋಟ್ರಾಕ್ಟ್ನಲ್ಲಿ 18 ವರ್ಷದ ಮೇಲ್ಪಟ್ಟ ಯುವಕ ಯುವತಿಯರು ಇದರಲ್ಲಿ ಸೇರ್ಬೋದು. ಇದರಲ್ಲಿ ರೋಟ್ರಾಕ್ಟ್ ಹೇಗೆ ಅಂದರೆ ರೋಟರಿ ಇನ್ ಆ್ಯಕ್ಷನ್, ಅದು ರೋಟ್ರಾಕ್ಟ್ ಅಂತ ಮಾಡಿದರು. ಇಂಟ್ರಾಕ್ಟ್ ಕ್ಲಬ್ ಬೇರೆ ಇದೆ, ಅದು ಬಿಲೋ 18 ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಇರುವಂಥದ್ದು.
ಈ ರೋಟ್ರಾಕ್ಟ್ ಎನ್ನುವಂಥದ್ದು ಯೂತ್ಸ್ ಮೈನ್ ಯೂತ್ಗಳಿಗಾಗಿ ಇರುವಂತಹ ಒಂದು ಕ್ಲಬ್. ಇದರಲ್ಲಿ ಏನಂದರೆ ಮೇಯ್ನಾಗಿ ಇಲ್ಲಿ ವರ್ಕ್ ಫೋರ್ಸ್ ಅಂದರೆ ಮ್ಯಾನ್ ಪವರ್ ಜಾಸ್ತಿ ಇರ್ತದೆ ಅವರದ್ದು. ಆಮೇಲೆ ಐಡಿಯಾಸ್ಗಳು ಜಾಸ್ತಿ ಇರ್ತದೆ. ಈಗ ರೋಟ್ರಿಯಲ್ಲೆಲ್ಲ ಸಾಧಾರಣ ಸ್ವಲ್ಪ ಏಜ್ ಆದವರು ಬರ್ತಾರೆ, ಮಿಡ್ಲ್ ಏಜ್ ಆ್ಯಂಡ್ ಏಜ್ನವರು. ಇಲ್ಲಿ ರೋಟ್ರಾಕ್ಟ್ನಲ್ಲಿ ಹಾಗೆಲ್ಲ ಯಂಗ್ಸ್ಟರ್ಸ್, ಅವರ ಬಿಸಿ ರಕ್ತ, ಆಮೇಲೆ ಅವರ ಐಡಿಯಾಸ್ಗಳು ತುಂಬ ಇರ್ತದೆ. ಆಮೇಲೆ ಇನ್ನೊಂದು ಅಂದರೆ ಅವ್ರ ಹತ್ರ ಈಗ ಹಣ ಫಂಡ್ ಮಾಡಲಿಕ್ಕೆ ಕಲೆಕ್ಟ್ ಮಾಡಲಿಕ್ಕೆ ಇಲ್ಲದೇ ಇರ್ಬೋದು, ಆದರೆ ಮ್ಯಾನ್ ಪವರ್ ಇದ್ದ ಕಾರಣ ದೇ ಡೂ ಎನಿಥಿಂಗ್ ಇನ್ ಆ್ಯಕ್ಷನ್, ಏನು ಕೂಡ ಮಾಡ್ಬೋದು. ಹಾಗಾಗಿ ಈ ರೋಟ್ರಾಕ್ಟ್ನವ್ರದ್ದು ಆಲ್ವೇಸ್ ದೇ ವಿಲ್ ಬಿ ಆ್ಯಕ್ಟಿವ್. ಸೊ ಆ್ಯಕ್ಟಿವ್ ಫೋರ್ಸ್ ಆಗಿರ್ತಾರೆ. ಆ್ಯಂಡ್ ಆಲ್ ದ ರೋಟ್ರಾಕ್ಟರ್ಸ್ ವಿಲ್ ಬಿ ಆ್ಯಕ್ಟಿವ್. ಈಗ ಕೆಲವು ಕ್ಲಬ್ನಲ್ಲಿ, ರೋಟ್ರಿ ಕ್ಲಬ್ನಲ್ಲಿ ಏನಂತಾರೆ, ಒಬ್ರಿಗೆ ತುಂಬ ಏಜ್ ಆದರೆ ಅವರು ದೇ ಮೇ ನಾಟ್ ಬಿ ಏಬಲ್ ಟು ವರ್ಕ್ ಫಿಸಿಕಲಿ, ಅವರು ಇದು ಸಪೋರ್ಟ್ ಮಾಡ್ತಾರೆ, ಮೆಂಟಲಿ ಆ್ಯಂಡ್ ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಾರೆ. ಬಟ್ ರೋಟ್ರಾಕ್ಟ್ನಲ್ಲಿ ಹಾಗೆಲ್ಲ, ಎಲ್ಲರೂ ಕೂಡ ತರುಣರು ಇರುವ ಕಾರಣ ಎಲ್ಲರೂ ಕೂಡ ಆ್ಯಕ್ಷನ್ನಲ್ಲೇ ಅದು ಕೆಲಸ ಆಗ್ತದೆ. ಸೊ ಕೆಲಸಗಳು ಸುಲಭದಲ್ಲಿ ಆಗ್ತದೆ. ಓಕೆ ಸರ್, ಬಹಳಷ್ಟು ಸಂಸ್ಥೆಗಳಿಗೆ ಸೇರೋಕ್ಕಿಂತ ಮುಂಚೆ ನಾವು ಆಲೋಚನೆ ಮಾಡುವ ಒಂದು ವಿಚಾರ ಅಂತ ಹೇಳಿದ್ರೆ, ಆ ಸಂಸ್ಥೆ ನಮ್ಮ ಒಂದು ವ್ಯಕ್ತಿ ವಿಕಾಸನಕ್ಕೆ ಯಾವ ರೀತಿ ಹೆಲ್ಪ್ ಮಾಡ್ಬೋದು ಅಂತ ಹೇಳಿ. ಸೊ ಲೀಡರ್ಶಿಪ್ ಡೆವಲಪ್ಮೆಂಟ್ ಯಾವ ರೀತಿ ಆಗ್ಬೋದು, ನಮಗೆ ಕಮ್ಯುನಿಕೇಷನ್ ಯಾವ ರೀತಿ ಕಲಿಸ್ಬೋದು ಅಂತ. ಇವತ್ತಿನ ಟಾಪಿಕ್ ಕೂಡ ನಾವು ಅದನ್ನೇ ತಗೊಂಡಿದ್ದೇವೆ, ವ್ಯಕ್ತಿ ವಿಕಾಸನದ ಹೆದ್ದಾರಿ ರೋಟ್ರಾಕ್ಟ್ ಅಂತ ಹೇಳಿ. ಸೊ ಹೇಗೆ ಆಗ್ತದೆ ವ್ಯಕ್ತಿ ವಿಕಾಸನದ ಹೆದ್ದಾರಿ ರೋಟ್ರಾಕ್ಟ್? ಇದರಲ್ಲಿ ಈ ರೋಟ್ರಾಕ್ಟ್ನಲ್ಲಿ ಹೇಗೆ ಅಂದರೆ, ಈಗ ವ್ಯಕ್ತಿತ್ವ ವಿಕಸನದಲ್ಲಿ ವ್ಯಕ್ತಿತ್ವ ಎನ್ನುವಂಥದ್ದು ಎಲ್ಲರಲ್ಲೂ ಕೂಡ ಇದೆ. ಆ ವಿಕಸನ ಎನ್ನುವಂಥದ್ದು ಅದು ಹೇಗೆ ನಮ್ಮ ಜನರನ್ನು ರೂಢಿಸ್ತಾರೆ. ಈಗ ಒಂದು ಎಕ್ಸಾಂಪಲ್ಗೆ ಒಂದು ಮೂರ್ತಿ ಮಾಡುವಾಗ ಕಲ್ಲಿನಲ್ಲಿ ಬೇಡದಿದ್ದ ಅಂಶವನ್ನು ತೆಗಿತಾರೆ ವಿನಃ ಅದರಲ್ಲಿ ಯಾವುದು ಹಾಕುವುದಿಲ್ಲ. ಹಾಗೆ ಒಂದು ಮನುಷ್ಯ ಕೂಡ, ಮನುಷ್ಯನಲ್ಲಿ ಎಲ್ಲ ಇದೆ, ಆದರೆ ಅದರಲ್ಲಿ ಕೆಲವೆಲ್ಲ ಎಕ್ಸ್ಟ್ರಾಸ್ ಇರ್ತದೆ. ಆ ಎಕ್ಸ್ಟ್ರಾಸ್ಗಳನ್ನು ತೆಗೆದ್ರೇನೆ ಅವನು ಕರೆಕ್ಟಾಗಿ ಒಂದು ವ್ಯಕ್ತಿತ್ವಕ್ಕೆ ಬರ್ತಾನೆ. ಸೊ ಅದರಲ್ಲಿ ಅವನು ವ್ಯಕ್ತಿತ್ವ ವಿಕಾಸನವನ್ನು ಪಡಿತಾನೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಮನುಷ್ಯನಿಗೆ ಅವನಿಗೆ ಫಸ್ಟ್ಗೆ ಸ್ಟೇಜ್ ಫಿಯರ್ ಇರ್ತದೆ, ಅಥವಾ ಈಗೋ ಪ್ರಾಬ್ಲಮ್ ಇರ್ತದೆ, ಅಥವಾ ನ್ಯಾರೋ ಮೆಂಟಾಲಿಟಿ ಇರ್ತದೆ. ಅದು ಈ ಕ್ಲಬ್ಗಳಿಗೆ ಬಂದಾಗ ಎಲ್ಲ ಒಡನಾಟದಿಂದಾಗಿ, ಬೇರೆಯವರ ಈ ಟ್ರೈನಿಂಗ್ ಅಥವಾ ಸ್ಪೀಚ್, ಅದರಿಂದಾಗಿ ಅದೆಲ್ಲವೂ ಕೂಡ ಹೋಗ್ತದೆ. ಅದೆಲ್ಲ ಹೋಗಿ ಈ ಬಾಂಧತ್ವ ಎನ್ನುವಂಥದ್ದು, ಅಸೋಸಿಯೇಷನ್, ಆಮೇಲೆ ಆ ಸ್ಟೇಜ್ ಫಿಯರ್ ಹೋಗುವಂಥದ್ದು, ಮಿಂಗಲ್ ಆಗುವಂಥದ್ದು, ಇದಕ್ಕೆಲ್ಲ ಇದು ಆಸ್ಪದ ಆಗ್ತದೆ ಈ ರೋಟ್ರಾಕ್ಟ್ ಇಂದ. ಸರ್, ಈಗ ಯಾರು ಎಲಿಜಿಬಲ್ ಆಗ್ತಾರೆ ಈಗ ರೋಟ್ರಾಕ್ಟ್ಗೆ ಸೇರುವಂಥದ್ದು? ಯಾರು ಎಲಿಜಿಬಿಲಿಟಿ ಏನು ಪಡ್ಕೊಂಡಿರ್ತಾರೆ ಸರ್ ಇದರಲ್ಲಿ? ಎನಿಬಡಿ. ಈಗ ರೋಟ್ರಿಯಲ್ಲಿ ಕ್ಲಾಸಿಫಿಕೇಶನ್ ಅಂತ ಇದೆ, ಆದರೆ ರೋಟ್ರಾಕ್ಟ್ನಲ್ಲಿ ಹಾಗೆ ಇಲ್ಲ. 18 ವರ್ಷ ಮೇಲ್ಪಟ್ಟವರು ಯಾರು ಕೂಡ ಇದಕ್ಕೆ ಸೇರ್ಬೋದು. ಆಮೇಲೆ ಇದರಲ್ಲಿ ರೋಟ್ರಿಯಲ್ಲಿ ಅದು ಬೈ ಇನ್ವಿಟೇಷನ್, ರೋಟ್ರಿ ಕ್ಲಬ್ನವರು ಅವರನ್ನು ಇನ್ವೈಟ್ ಮಾಡಿ ಇದು ಮಾಡಬೇಕು. ಇದರಲ್ಲಿ ರೋಟ್ರಾಕ್ಟಲ್ಲಿ ಹಾಗೆಲ್ಲ ಯಾರು ಕೂಡ ಸೇರ್ಬೋದು. ಇದರಲ್ಲಿ ಏಜ್, ಈಗ ಇದರಲ್ಲಿ 18ರಿಂದ ಮೊದಲು 28ರವರೆಗೆ, ನಾನಿರುವಾಗ 28ರವರೆಗೆ ಇತ್ತು. ಮತ್ತು ನಾನು DRR ಆಗಿ ಬಿಡುವಾಗ ಟೈಮ್ನಲ್ಲಿ ಅದು 30ಕ್ಕೆ ಹೋಯಿತು, 31ಕ್ಕೆ ಹೋಯಿತು. ಈಗ ಏನು ಮಾಡಿದ್ದಾರೆ, ಇದರಲ್ಲಿ ಏಜ್ ರಿಸ್ಟ್ರಿಕ್ಷನ್ ಇಲ್ಲ. ಆಮೇಲೆ ಈಗದ ಲೇಟೆಸ್ಟ್ ಡೆವಲಪ್ಮೆಂಟ್ ಪ್ರಕಾರ ರೋಟ್ರಾಕ್ಟ್ನವರು ರೋಟ್ರಿಯಲ್ಲಿಯೂ ಇರ್ಬೋದು, ಡ್ಯೂಯಲ್ ಮೆಂಬರ್ಶಿಪ್ ಇರ್ಬೋದು ಇವಾಗ. ಸೊ ಅಂತ ಒಂದು ಫೆಸಿಲಿಟಿ ಇವಾಗ ಇದೆ. ಹಾಗಾಗಿ ಈ 18 ವರ್ಷದ 18 ವರ್ಷದ ಮೇಲ್ಪಟ್ಟವರು ಯಾರು ಕೂಡ ಯಂಗ್ಸ್ಟರ್ಸ್ ಇದರಲ್ಲಿ ಸೇರ್ಬೋದು. ಈಗ ಫಾರ್ ಎಕ್ಸಾಂಪಲ್, ಈಗ ಒಂದು ಯುವಕ ಸಂಸ್ಥೆ ಇದೆ, ಒಂದು ಯುವಕ ಮಂಡಲ ಇದೆ. ಆ ಯುವಕ ಮಂಡಲಕ್ಕೂ ಮತ್ತೆ ರೋಟ್ರಾಕ್ಟಿಗೂ ಏನು ಡಿಫರೆನ್ಸ್ ಅಂತ ಕೆಲವರಿಗೆ ಒಂದು ಇದಾಗ್ಬೋದು. ನಾನು ಯುವಕ ಮಂಡಲದಲ್ಲಿದ್ದೇನೆ, ನಾನು ರೋಟ್ರಾಕ್ಟಿಗೆ ಯಾಕೆ ಬರಬೇಕು ಅಂತ. ರೋಟ್ರಾಕ್ಟ್ನಲ್ಲಿ ಹೇಗೆ ಅಂದರೆ, ಅದರಲ್ಲಿ ಅದರದ್ದೇ ಒಂದು ಡಿಸಿಪ್ಲಿನ್ ಇದೆ. ಯಾವುದೊಂದು ಮೀಟಿಂಗ್ ಮಾಡೋದಾಗ್ಲಿ, ಪೀರಿಯಡ್ ಆಫ್ ದ ಮೀಟಿಂಗ್, ಟೈಮ್ ಅದರದ್ದು, ಮತ್ತು ಹೇಗೆ ಮಾಡಬೇಕು, ಅಜೆಂಡಾ ಹೇಗೆ ಮಾಡಬೇಕು, ಯಾವ ರೀತಿ ಮಾತಾಡಬೇಕು, ಆಮೇಲೆ ಅದಕ್ಕೆ ಇಂಟರ್ನ್ಯಾಷನಲ್ ಲಿಂಕ್. ಸೊ ಇದೆಲ್ಲ ಒಂದು ಬೆನಿಫಿಟ್ಸ್ ಇದೆ. ಯುವಕ ಮಂಡಲ ಹಾಗೆಲ್ಲ, ಅದು ಲೋಕಲ್. ಸೊ ಲೋಕಲ್ ಎಷ್ಟು ಜನ ಇರ್ತಾರೆ ಅಷ್ಟಕ್ಕೆ ಮಾತ್ರ ಅದು ಸೀಮಿತ. ಮತ್ತು ಅವರು ಬಂದು ಸಂಜೆ ಹೊತ್ತಿಗೆ ಬರ್ಬೋದು, ಮೀಟಿಂಗ್ ಮಾಡ್ಬೋದು, ಮಾಡದೇ ಇರ್ಬೋದು. ಸೊ ಅದು ಡಿಫರೆನ್ಸ್ ಇರ್ತದೆ. ಇಲ್ಲಿ ಹಾಗೆಲ್ಲ, ಇಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಅವರಿಗೆ ಕನೆಕ್ಟಿವಿಟಿ ಇರ್ತದೆ. ಆಮೇಲೆ ಆ ಡಿಸಿಪ್ಲಿನ್ ಅನ್ನುವಂಥದ್ದು, ಹೇಗೆ ಮೀಟಿಂಗ್ ಮಾಡಬೇಕು, ಒಂದು ಟೈಮ್ಗೆ ಸ್ಟಾರ್ಟ್ ಮಾಡಬೇಕು ಅಂದರೆ ಆ ಟೈಮ್ಗೆ ಸ್ಟಾರ್ಟ್ ಆಗಲೇಬೇಕು. ಆಮೇಲೆ 1 ಅವರ್ ಮೀಟಿಂಗ್ ಅಂದರೆ 1 ಅವರ್ ಮೀಟಿಂಗ್ನಲ್ಲಿ ಮುಗಿಲೇಬೇಕು. ಮತ್ತು ವಿದೌಟ್ ಪರ್ಮಿಷನ್ ಆಫ್ ದ ಚೇರ್ ಬೇರೆ ಏನು ಡಿಸ್ಕಸ್ ಮಾಡಲಿಕ್ಕಿಲ್ಲ, ಅಜೆಂಡಾ ಪ್ರಕಾರ ಹೋಗಬೇಕು. ಸೊ ಇಂಥದ್ದೆಲ್ಲ ಬೆನಿಫಿಟ್ಸ್ಗಳು ರೋಟ್ರಾಕ್ಟ್ನಲ್ಲಿ ನಾವು ಕಲಿಬೋದು. ಓಕೆ ಸರ್, ಇನ್ನೊಂದು, ನೀವು ಇಂಟರ್ನ್ಯಾಷನಲ್ ಕನೆಕ್ಟಿವಿಟಿ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಒಂದು ಬಹಳ ಇಂಪಾರ್ಟೆಂಟ್ ಆಗಿ ನಾವು ಗಮನಿಸಬಹುದು, ಇಲ್ಲಿ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಇರ್ತದೆ ರೋಟ್ರಾಕ್ಟ್ನಲ್ಲಿ. ಸೊ ಇದರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಅದು ಇದು ಯೂತ್ ಎಕ್ಸ್ಚೇಂಜ್ ಅಂತೇಳಿ. ಅದರಲ್ಲಿ ಹೇಗೆ ಅಂದರೆ, ಈಗ ಇಲ್ಲಿಯ ಡಿಸ್ಟ್ರಿಕ್ಟ್ 3182 ಒಂದು ಡಿಸ್ಟ್ರಿಕ್ಟಿಂದ ಒಂದು ಸ್ವಲ್ಪ ಜನವನ್ನು, ಒಂದು ಸಿಲೆಕ್ಟೆಡ್ 5 ಮೆಂಬರ್ಸನ್ನು, ಅದೆಲ್ಲ ಪ್ರೊಸೀಜರ್ಸ್ ಇದೆ. ಅಲ್ಲಿಂದ ಒಂದು ಯುವಕರ ತಂಡ ಇನ್ನೊಂದು ದೇಶದ
ಒಂದು ರೋಟ್ರಿ ಇದಕ್ಕೆ ಡಿಸ್ಟ್ರಿಕ್ಟಿಗೆ ಹೋಗಿ ಅಲ್ಲಿ ಅವರು ದೇ ವಿಲ್ ಟೇಕ್ ಕೇರ್. ಅಥವಾ ಅಲ್ಲಿ ಅವರು ಇಲ್ಲಿಗೆ ಬರ್ತಾರೆ, ಇಲ್ಲಿಗೆ ಬಂದು ಒಂದು 5 ಜನ ಬಂದು ಒಂದು ವಾರ ಅಥವಾ 15 ದಿನ ಅವರ ಪ್ರೋಗ್ರಾಮ್ ಪ್ರಕಾರ ನಮ್ಮ ರೊಟೇರಿಯನ್ಸ್ನ ಆತಿಥ್ಯದಲ್ಲಿ ಇರ್ತಾರೆ. ಸೊ ಅವರು ಇಲ್ಲಿನ ಎಲ್ಲ ಹಿಸ್ಟ್ರಿ ಆಗಲಿ, ಇಲ್ಲಿದು ಟ್ರೆಡಿಷನ್ಸ್, ಕಸ್ಟಮ್ಸ್ ಮತ್ತೆ ಎಲ್ಲ ಏನೆಲ್ಲ ಇದೆ ಅದನ್ನೆಲ್ಲ ತಿಳ್ಕೊಂಡು ಅವರದ್ದು ಕೂಡ ಕಾಂಟ್ರಿಬ್ಯೂಷನ್ ಇಲ್ಲಿ ಮಾಡಿಕೊಂಡು ಆಮೇಲೆ ಅವರು ವಾಪಸ್ ಹೋಗಿ ಅಲ್ಲಿ ಅವರು ಅದನ್ನು ರೋಟ್ರಿಗೆ ಸಬ್ಮಿಟ್ ಮಾಡ್ತಾರೆ. ನಾವು ಏನು ಮಾಡಿದೆವು ಅಲ್ಲಿ ಏನು ಸ್ಪೆಷಾಲಿಟಿ ಅದೆಲ್ಲ ಇದು ಮಾಡ್ತಾರೆ. ಅದು ರೋಟರಿ ಯೂತ್ ಎಕ್ಸ್ಚೇಂಜ್. ಸರ್, ಈಗ ತುಂಬಾ ಜನ ಯೂತ್ಸಿಗೆ ಆಸೆ ಇರ್ತದೆ ಫಾರಿನ್ಗೆ ಹೋಗಬೇಕು ಅಂತ ಹೇಳಿ, ಬಟ್ ಎಷ್ಟು ಜನರಿಗೆ ಅಫೋರ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಂತ ಟೈಮಲ್ಲಿ ಈ ರೀತಿ ಒಂದು ಬರುವಂತ ಅವಕಾಶಗಳು ಎಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಸರ್? ಇದರಲ್ಲಿ ಹೇಗೆ ಅಂದ್ರೆ ಸಿಲೆಕ್ಷನ್ಸ್ ಎಲ್ಲ ಇರ್ತದೆ. ಸಿಲೆಕ್ಷನ್ಸ್ ಎಲ್ಲ ಇರುವಾಗ ಅವರಿಗೆ ಆ ಟ್ಯಾಲೆಂಟ್ ಬೇಕಾಗ್ತದೆ. ಟ್ಯಾಲೆಂಟ್ ಇದ್ದು ಅವರು ಇಲ್ಲಿಯ ಇಂಡಿಯಾದ ಅಥವಾ ಅವರ ಲೋಕಲ್ ಏನೊಂದು ಇದಿದೆ ಇಂಪಾರ್ಟೆಂಟ್ ಇದೆ ಅದನ್ನೆಲ್ಲ ಅವರು ತಿಳ್ಕೊಂಡಿರ್ಬೇಕಾಗ್ತದೆ. ಯಾಕಂದ್ರೆ ಅಲ್ಲಿ ಹೋದಾಗ ಅಲ್ಲಿ ಅವ್ರು ಏನಾದ್ರು ಕ್ವಶನ್ ಕೇಳಿದ್ರೆ ದೇ ಶುಡ್ ಬಿ ಏಬಲ್ ಟು ಆನ್ಸರ್. ಹಾಗಾಗಿ ಅವರಿಗೆ ಅಂತ ಒಂದು ಕೆಪಾಸಿಟಿ ಇರಬೇಕು. ಅದಕ್ಕೆಲ್ಲ ಕ್ರಮ ಪ್ರಕಾರ ಆಗಿ ಇಂಟರ್ವ್ಯೂಸ್ ಎಲ್ಲ ಇರ್ತದೆ, ಆಮೇಲೆ ಸಿಲೆಕ್ಷನ್ಸ್ ಎಲ್ಲ ಇರ್ತದೆ, ಆಮೇಲೆ ಸೆಲೆಕ್ಟ್ ಮಾಡಿ ಕಳಿಸ್ತಾರೆ. ಓಕೆ ಸರ್, ಈಗ ನೀವು DRR ಆಗಿದ್ದವರು, ಸೊ ನಿಮಗೆ ನೀವು ಒಂದು ಇಂಪಾರ್ಟೆಂಟ್ ಪೊಸಿಷನ್ ಅದು ರೋಟ್ರಾಕ್ಟ್ ಅಲ್ಲಿ ಇರುವಂಥದ್ದು, ಅದನ್ನು ನೀವು ಅಲಂಕರಿಸಿದ್ದೀರಿ. ಸೊ ಹೀಗೆ ಬೇರೆ ಯಾವುದೆಲ್ಲ ವೇರಿಯಸ್ ಪೊಸಿಷನ್ಸ್ಗಳು ಉಂಟು ಸರ್ ರೋಟ್ರಾಕ್ಟ್ ಅಲ್ಲಿ? ನಮಗೆ ಸ್ಟಾರ್ಟಿಂಗ್ ಇಂದ ಯಾವೆಲ್ಲ ಹೈರಾರ್ಕಿಗೆ ನಾವು ಹೋಗ್ಬೋದು? ಆಕ್ಚುಲಿ ನಾನು ರೋಟ್ರಾಕ್ಟ್ಗೆ ಹೇಗೆ ಅಂದ್ರೆ ಇಟ್ ಈಸ್ ಅನ್ ಇನ್ಸಿಡೆನ್ಸ್. ನನಗೆ ಕೂಡ ರೋಟ್ರಿಯ ಬಗ್ಗೆ ಸ್ವಲ್ಪ ನನಗೆ ಗೊತ್ತಿತ್ತು. ಆದರೆ ನಾನು ಈಗ ರೋಟ್ರಿಗೆ ಯಾಕೆ ಬರಬೇಕು, ರೋಟ್ರಾಕ್ಟ್ಗೆ ಯಾಕೆ ಬರಬೇಕು, ಅದಕ್ಕೂ ಕೂಡ ಒಂದು ಮೂಲ ಕಾರಣ ಇದೆ. ಯಾಕೆಂದರೆ ನನ್ನ ತಮ್ಮ ಒಬ್ಬ ಹ್ಯಾಂಡಿಕ್ಯಾಪ್ಡ್. ಸೊ ಅವನಿಗೆ ನಾನು ಡಾಕ್ಟರ್ ಪಾಂಡ್ಯ ಅಂತ ಅವ್ರ ಹತ್ರ ಹೋದಾಗ ಅವರು ಹೇಳಿದರು, ನಿಮಗೆ ಅಲ್ಲಿ ಸೈಕಲ್ ಬೆನಿಫಿಟ್ ಸಿಗ್ತದೆ, ಟ್ರೈಸಿಕಲ್ ಬೆನಿಫಿಟ್ ಸಿಗ್ತದೆ ಮಣಿಪಾಲದಲ್ಲಿ ಅಂತ. ಸೊ ಅವರು ನನ್ನನ್ನು ಕರ್ಕೊಂಡು ಹೋಗಿ ಜಸ್ಟ್ ವಿದಿನ್ ಫ್ರಾಕ್ಷನ್ ಆಫ್ 5 ಮಿನಿಟ್ಸ್ ಎಲ್ಲ ಸ್ಯಾಂಕ್ಷನ್ ಮಾಡಿ ನಾಳೆ ಸೈಕಲ್ ಕೊಡ್ತಾರೆ ಅಂತ ಹೇಳಿದ್ರು. ಸೊ ಅವಾಗ ಅವರು ಏನು ಹೇಳಿದ್ರು, ಇದೆಲ್ಲ ರೋಟ್ರಿ ಕಾಂಟ್ಯಾಕ್ಟ್ ನಿಂದ ನನಗೆ ಅಷ್ಟು ಬೇಗ ಅವ್ರ ಹತ್ರ ಮಾತಾಡ್ಲಿಕ್ಕೆ ಆಯ್ತು, ಇದು ಫೆಸಿಲಿಟಿ ಗೊತ್ತು ನನಗೆ, ನಿಮಗೆ ಕೊಡ್ಲಿಕ್ಕೆ ಆಯ್ತು ಅಂತ ಹೇಳಿದ್ರು. ಆವಾಗ ನನಗೆ ಅದು ನಾನು ರೋಟ್ರಾಕ್ಟ್ ಸೇರುವ 4 ವರ್ಷದ ಮೊದಲು ಆವಾಗ ನನಗೆ ತಲೆಯಲ್ಲಿ ಬಂತು, ಓ ರೋಟ್ರಿ ಅನ್ನುವಂಥದ್ದು ಇಷ್ಟೊಂದು ಇದಾಗ್ತದ, ಸೊ ನೋಡ ನಾನು ದೊಡ್ಡದಾದ್ಮೇಲೆ ರೋಟ್ರಿಗೆ ಸೇರಲೇಬೇಕು ಅಂತ. ಅದಕ್ಕೆ ಸರಿಯಾಗಿ ಏನಾಯಿತು, ನಾನು ಬ್ಯಾಂಕಲ್ಲಿ ಇದ್ದುಕೊಂಡು ಲಾ ಕಾಲೇಜ್ ಉಡುಪಿ ಲಾ ಕಾಲೇಜ್ನಲ್ಲಿ ಲಾ ಕಲೀಲಿಕ್ಕೆ ಹೋಗುವಾಗ ನಾನು ಫೈನಲ್ ಇಯರ್ನಲ್ಲಿ ಒಂದು ಪ್ರೆಸಿಡೆಂಟ್ಗೆ ನಿಲ್ಲುವ ಅಂತೇಳಿ ಒಂದು ಆಸೆ ಇತ್ತು ನಂದು. ಸೊ ಲಾ ಕಾಲೇಜ್ ಪ್ರೆಸಿಡೆಂಟ್, ಸ್ಟೂಡೆಂಟ್ಸ್ ಪ್ರೆಸಿಡೆಂಟ್ ನಿಲ್ಲುವ ಅಂತ ಹೇಳಿ ನಾನು ಕಂಟೆಸ್ಟ್ ಮಾಡಿದೆ. ಕಂಟೆಸ್ಟ್ ಮಾಡುವಾಗ ನನಗೆ ಮತ್ತೆ ಒಪೊನೆಂಟ್ ಇಬ್ಬರೇ ಇದ್ದರು. ಸೊ ಅದು ಬೇರೆ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಆಯಿತು. ಆವಾಗ ಅಲ್ಲಿ ಪ್ರಿನ್ಸಿಪಾಲ್ ನಾಡಿಗ್ ಅಂತ ಇದ್ದರು, ಹಿ ವಾಸ್ ಎ ರೊಟೇರಿಯನ್, ನಮ್ಮ ಮಣಿಪಾಲ್ ರೋಟರಿಯಲ್ಲಿ ಇದ್ದರು. ಕೊನೆಗೆ ಅವರು ಕರೆದು ನನಗೆ ಹೇಳಿದರು, ನಾಗರಾಜ್ ಇದು ನಿಮಗೆ ಪ್ಲ್ಯಾಟ್ಫಾರ್ಮ್ ಇದಲ್ಲ, ನಿಮಗೆ ಒಂದು ಬೇರೆನೇ ಫೋರಮ್ ಇದೆ. ಸೊ ನಿಮ್ಮಂಥವರಿಗೆ ಫೋರಮ್ ಬೇರೆನೇ ಇದೆ, ಇದು ಸ್ವಲ್ಪ ಪೊಲಿಟಿಕಲ್ಲಿ ಇದೆ ಆಗುವಂಥದ್ದು. ನಿಮಗೆ ಬೇರೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ನಿಮಗೊಂದು ಫೋರಮ್ ಇದೆ, ದ್ಯಾಟ್ ವಿಲ್ ಸೂಟ್ ಯು ಅಂತ ಹೇಳಿದರು. ಆಮೇಲೆ ಒಂದು ವಾರದಲ್ಲಿ ಅವರು ನನಗೆ ಹೇಳಿದರು, ಈ ಥರ ನಾವು ರೋಟ್ರಾಕ್ಟ್ ಅಂತ ಸ್ಟಾರ್ಟ್ ಮಾಡೋಣ ಸಗ್ರಿಯಲ್ಲಿ, ಸೊ ನೀವು ಚಾರ್ಟರ್ ಪ್ರೆಸಿಡೆಂಟ್ ಆಗಿ ಅಂತ ಹೇಳಿ. ಸೊ ಅದಕ್ಕೆ ನಾನು ಕೂಡ ಅದನ್ನೆಲ್ಲ ನೋಡಿಕೊಂಡು ನಾನು ಆಯ್ತು ಅಂತ ಒಪ್ಪಿದೆ. ಹಾಗಾಗಿ ಮತ್ತೆ ಸಗ್ರಿ ರೋಟ್ರಾಕ್ಟಿನ ಚಾರ್ಟರ್ ಪ್ರೆಸಿಡೆಂಟ್ ಆಗಿ ನಾನು ಒಪ್ಪಿಕೊಂಡೆ. ನನ್ನನ್ನು ಇನ್ಸ್ಟಾಲ್ ಮಾಡಿದ್ರು. ಹಾಗೆ ನನ್ನ ಜೊತೆಗೆ 21 ಜನ ಟೀಮನ್ನು ನಾನೇ ಸಿಲೆಕ್ಟ್ ಮಾಡಿ ಅವರು ಮತ್ತೆ ಎಲ್ಲ ಇದು ಮಾಡಿ ಇಲ್ಲಿ ಲೋಕಲ್ಸ್. ಅದರಲ್ಲಿ ಹೇಗೆ ಅಂದರೆ ಎಲ್ಲರೂ ಬರ್ತಾರೆ, ಸ್ಟೂಡೆಂಟ್ಸ್ ಬರ್ತಾರೆ, ಆಫೀಸ್ ಗೋಯರ್ಸ್ ಬರ್ತಾರೆ, ಬಿಸ್ನೆಸ್ನವರು ಬರ್ತಾರೆ, ಮತ್ತೆ ಬೇರೆ ಬೇರೆ ವೃತ್ತಿಯವರನ್ನು ನಾವು ಸೇರಿಸ್ಕೊಂಡೆವು. ಲೋಕಲ್ ಇದ್ದ ಕಾರಣ ನಮಗೆ ಒಂದೇ ಮೆಂಟಾಲಿಟಿ ಅವರು ಸಿಕ್ಕಲಿಕ್ಕೂ ಸರಿ ಆಯಿತು. ಆಮೇಲೆ ಬಂದ ನಂತರ ಏನಾಯಿತು, ಅವರವರ ಟ್ಯಾಲೆಂಟ್ಸ್ ಅನ್ನೆಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ನಮಗೆ ಬೇಕಾದಷ್ಟು ಹೆಲ್ಪ್ ಆಯಿತು. ಹಾಗೆ ನಾನು ರೋಟ್ರಾಕ್ಟ್ಗೆ ಬರಲಿಕ್ಕೆ ಕಾರಣ ಇದು ಮೈನ್ ನಮ್ಮ ಲಾ ಕಾಲೇಜ್ ಪ್ರಿನ್ಸಿಪಾಲ್ರಿಂದಾಗಿ. ಹಾಗಾಗಿ ಇದು ಏನಂದ್ರೆ ರೋಟ್ರಾಕ್ಟ್ ಅಲ್ಲಿ ಮೆಂಬರ್, ನಂತರ ಅದರಲ್ಲಿ ಬೇರೆ ಡೈರೆಕ್ಟರ್ಸ್, ನಂತರ ಸೆಕ್ರೆಟರಿ, ಟ್ರೆಜರರ್ ಇದೆಲ್ಲಾಗಿ ಆಮೇಲೆ IPP, ಆಮೇಲೆ ಪ್ರೆಸಿಡೆಂಟ್ ಅಂತ ಬರುವಂಥದ್ದು. ಬಟ್ ನನಗೆ ಪ್ರಾರಂಭದಲ್ಲಿ ಆದ ಕಾರಣ ಚಾರ್ಟರ್ ಪ್ರೆಸಿಡೆಂಟ್ ಡೈರೆಕ್ಟ್ ಆಗಿ ನನಗೆ ಪ್ರೆಸಿಡೆಂಟ್ಶಿಪ್ ಕೊಟ್ಟರು ಅವರು. ಹಾಗಾಗಿ ಅದರ ನಂತರ ನನಗೆ ಯಾವಾಗಲೂ ಹೇಗೆ ಅಂದರೆ ಒಂದು ಇದಕ್ಕೆ ಸೇರಿದ ನಂತರ ಅದರಲ್ಲಿ ಟಾಪ್ ಯಾವುದು ಅಂತ ನಾನು ನೋಡ್ತೇನೆ, ಎಲ್ಲಿವರೆಗೆ ಮುಂದೆ ಹೋಗ್ಬೋದು ಅಂತ ನಾನು ನೋಡ್ತೇನೆ. ಹಾಗೆ ರೋಟ್ರಾಕ್ಟ್ನಲ್ಲಿ ಮತ್ತೆ ನನಗೆ ಆ ಸಗ್ರಿಯ ಒಂದು ಆಕ್ಟಿವಿಟೀಸ್ ನಾವು 3 ವರ್ಷದಲ್ಲಿ ಮಾಡಿದ್ದು ನೋಡಿದರೆ ಇಡೀ ಉಡುಪಿ ಅಥವಾ ಸುತ್ತಮುತ್ತ ಎಲ್ಲರಿಗೂ ಕೂಡ ಗೊತ್ತಾಯ್ತು ನಮ್ಮ ಆಕ್ಟಿವಿಟೀಸ್. ಅದಕ್ಕೆ ಎಲ್ಲ ಕ್ಲಬ್ನವರು ಹೇಳಿದ್ರು, ನೀನು DRRಗೆ ಕಂಟೆಸ್ಟ್ ಮಾಡು. DRR ಅಂದರೆ ಈಗ ಡಿಸ್ಟ್ರಿಕ್ಟ್ ಗವರ್ನರ್, ರೋಟ್ರಿಯಲ್ಲಿ ಡಿಸ್ಟ್ರಿಕ್ಟ್ ಗವರ್ನರ್ ಥರ. ಹಾಗಾಗಿ DRRಗೆ ಕಂಟೆಸ್ಟ್ ಮಾಡು ಅಂತ ಹೇಳುವಾಗ ನನಗೂ ಕೂಡ ಆಗ್ಬೋದು, ನೋಡು ಏನಾದರೂ ಆಗೋದಾದ್ರೆ ಸೇವೆ ಮಾಡಲಿಕ್ಕೆ ಆಗೋದಾದ್ರೆ ನೋಡು ಅಂತೇಳಿ ನಾನು ಕೂಡ ಕಂಟೆಸ್ಟ್ ಮಾಡಿದೆ. ಅದು ತಮ್ಮಿಂಗ್ ಮೆಜಾರಿಟಿಯಲ್ಲಿ ವಿನ್ ಆಯ್ತು ನಂದು. ಹಾಗೆ DRR ಪೊಸಿಷನ್ ಕೂಡ ನನಗೆ ಬಂತು. ಯಾಕೆಂದರೆ DRRನಲ್ಲಿ ಅದಕ್ಕಿಂತ ಮೊದಲಿನ ವರ್ಷ ತಗೊಂಡವರು ಸ್ವಲ್ಪ ಆ ಟೈಮ್ನಲ್ಲಿ ಡಿಸ್ಟ್ರಿಕ್ಟ್ ತುಂಬ ಸ್ಲೀಪ್ ಆಗಿತ್ತು, ಅಂದರೆ ಏನು ಆ್ಯಕ್ಟಿವ್ ಇರಲಿಲ್ಲ.
ಸಾಧಾರಣ 23 ಕ್ಲಬ್ಸ್ ಇತ್ತು ನಾನು ತಗೊಳ್ಳುವಾಗ. ಸೊ ನಾನು ಬಿಡುವಾಗ ಅದು 32 ಕ್ಲಬ್ಸ್ ಆಯಿತು. 320 ಮೆಂಬರ್ಸ್ ಇದ್ದು ನಾನು ತಗೊಳ್ಳುವಾಗ, ಬಿಡುವಾಗ 550 ಮೆಂಬರ್ಸ್ ಆದರು. ಸೊ ನನಗೆ ಮೇಯ್ನ್ ಜವಾಬ್ದಾರಿ ಬಂದದ್ದು ಆ ಮೆಂಬರ್ಶಿಪ್ ಮತ್ತು ಕ್ಲಬ್ಸನ್ನು ಇನ್ಕ್ರೀಸ್ ಮಾಡುವಂಥದ್ದು. ಸೊ ಹಾಗಾಗಿ DRR ಇಸ್ ರೋಟ್ರಾಕ್ನಲ್ಲಿ ಫೈನಲ್ ಸುಪ್ರೀಂ. ಹಾಗಾಗಿ DRR ಪೊಸಿಷನ್ ನಾನು 1 ವರ್ಷದಲ್ಲಿ ಒಳ್ಳೆ ಇದರಲ್ಲಿ ನಿಭಾಯಿಸಿ, ಹಾಗೆ ಇದು ಮಲ್ಟಿ ಡಿಸ್ಟ್ರಿಕ್ಟ್ ಕನ್ವೆನ್ಷನ್ ಅಂತ ರೋಟ್ರಾಕ್ನಲ್ಲಿ ಬರ್ತದೆ, ಅದು ತ್ರಿವೆಂಡ್ರಮ್ನಲ್ಲಿ ಆಯಿತು ಎಲ್ಲ ಇಯರ್ ಎಂಡಿಗೆ. ಸೊ ಅದರಲ್ಲಿ ಈ ಸೌತ್ ಇಂಡಿಯಾದ್ದು ಎಲ್ಲ DRRs ಪಾರ್ಟಿಸಿಪೇಟ್ ಮಾಡಿದರು. ಸೊ ಅದರಲ್ಲಿ ನನಗೆ ಬೆಸ್ಟ್ DRR ಅಂತ ಕೂಡ ಇದು ಬಂತು. ಯಾಕೆಂದರೆ ನಂಬರ್ ಆಫ್ ಕ್ಲಬ್ಸ್ ಆ್ಯಂಡ್ ಮೆಂಬರ್ಸ್ ಇನ್ಕ್ರೀಸ್ ಆಗಿ ಪ್ರಾಜೆಕ್ಟ್ಸ್ ಅಷ್ಟು ಮಾಡಿದ್ದಕ್ಕೆ ಬೆಸ್ಟ್ DRR ಅಂತ ಅವಾರ್ಡ್ ಕೂಡ ಬಂದಿತ್ತು ಆವಾಗ. ಓಕೆ ಸರ್, ಈಗ ರೋಟ್ರಾಕ್ಟ್ ಅನ್ನು ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಯಾವುದೆಲ್ಲ ವರ್ಕ್ ಸ್ಕೋಪ್ಸ್ಗಳಿರ್ತದೆ, ಅಂದರೆ ಯಾವೆಲ್ಲ ಏರಿಯಾದಲ್ಲಿ ವರ್ಕ್ ಮಾಡ್ಬೋದು? ಅದರಲ್ಲಿ ನಮ್ಮ ರೋಟ್ರಿ ಥರನೇ ಎಲ್ಲ 4 ಏರಿಯಾದಲ್ಲಿ ವೊಕೇಶನಲ್ ಸರ್ವಿಸ್ ಮತ್ತು ಕಮ್ಯುನಿಟಿ ಸರ್ವಿಸ್ ಹಾಗೆ 4 ಇದರಲ್ಲಿ ಕೂಡ ಮಾಡ್ಬೋದು. ಆದರೆ ಅಲ್ಲಿ ಜಾಸ್ತಿ ನಾವು ಮಾಡೋದು ಅಂಥದ್ದು ಕಮ್ಯುನಿಟಿ ಸರ್ವಿಸ್ ನಾವು. ಯಾಕೆಂದರೆ ನಮಗೆ ಫಸ್ಟಿಗೆ ಈಗ ನಾವು ಸಗ್ರಿಯಲ್ಲಿ ಏನು ಮಾಡಿದೆವು, ಫಸ್ಟಿಗೆ ಸಗ್ರಿ ಎನ್ನುವ ಹೆಸರು ಎಲ್ರಿಗೂ ಗೊತ್ತಾಗಬೇಕು. ಸೊ ಆ ಗೊತ್ತಾಗಬೇಕಾದ್ರೆ ನಾವು ಕಮ್ಯುನಿಟಿಗೆ ಹೋಗಬೇಕು, ಕಮ್ಯುನಿಟಿಯಲ್ಲಿ ಸರ್ವಿಸ್ ಮಾಡಬೇಕು. ಸೊ ನಮ್ಮ ಹತ್ರ ಫಸ್ಟಿಗೆ ಹಣ ಇರೋದಿಲ್ಲ. ನಾವೇನು ಮಾಡಿದೆ, ಇವಾಗ ಸಿಂಗಲ್ ರೋಡು, ಉಡುಪಿ ಮಣಿಪಾಲ ಸಿಂಗಲ್ ರೋಡ್ ಇತ್ತು, ಕಡಿಯಾಳಿ ಹತ್ರ ಇಷ್ಟಿಷ್ಟು ದೊಡ್ಡ ಹೊಂಡಗಳಿತ್ತು. ಸೊ ಏನು ಮಾಡಿದೆವು, ಸಂಡೇಸ್ ನಾವು ಹಾರೆ ಪಿಕ್ಕಸ್ ಹಿಡ್ಕೊಂಡು ಮಣ್ಣು ಹಿಡ್ಕೊಂಡು ಕೆಲವು ಕಾಂಟ್ರಾಕ್ಟರ್ಸ್ ಹತ್ರ ಹೇಳಿ ಒಂದೊಂದು ಲೋಡ್ ತರಿಸಿ ಆ ರೋಡು ಪಾರ್ಟ್ ಹೋಲ್ಸ್ ಅನ್ನು ಫಿಲ್ ಮಾಡಿದೆವು. ಇದು ಕೂಡ ಒಂದು ಕಮ್ಯುನಿಟಿ ಸರ್ವಿಸ್. ನಮ್ಗೆ ಇದಕ್ಕೆ ಹಣ ಬೇಕಾಗಿಲ್ಲ, ಹೆಲ್ಪ್ ಮಾಡ್ತಾರೆ. ಸೊ ನಮ್ಮ ಫಿಸಿಕಲ್, ಅದಕ್ಕೆ ಹೇಳಿ ನಾನು ರೋಡ್ ಟ್ಯಾಕ್ಸಸ್ ಫಿಸಿಕಲ್ ಆಕ್ಟಿವಿಟೀಸ್ ಇದ್ರೆ ಏನು ಕೂಡ ಮಾಡ್ಬೋದು. ಸೊ ದಿಸ್ ವಾಸ್ ಅ ಪ್ರಾಜೆಕ್ಟ್. ಆವಾಗ ಎಲ್ಲರೂ ಕೂಡ ಅಲ್ಲಿ ನಿಂತವರು ಯಾರು ಮಾಡಿದ್ದು, ಗವರ್ಮೆಂಟ್ ಅಲ್ಲ ಸಗ್ರಿ ರೋಡ್ ಟ್ರ್ಯಾಕ್ನವರು. ಸೊ ಅಲ್ಲಿಂದ ನಮಗೆ ಹೆಸರು ಬರ್ಲಿಕ್ಕೆ ಶುರುವಾಯಿತು. ಎಕ್ಸಾಂಪಲ್ಗೆ ತಹಶೀಲ್ದಾರ್ ಆಫೀಸ್ನಲ್ಲಿ ಪೆನ್ಷನ್ ಕೊಡ್ಲಿಕ್ಕೆ ತುಂಬಾ ಮಂದಿ ದಿನಾ ಬರ್ತಾ ಇದ್ರು. ಅವ್ರ ಹತ್ರ ಪೆನ್ಷನ್ ಆರ್ಡರ್ ಇರಲಿಲ್ಲ. ಪೆನ್ಷನ್ ಆರ್ಡರ್ ಯಾಕೆ ಇರಲಿಲ್ಲ ಅಂದರೆ ಪ್ರಿಂಟಿಂಗ್ ಖಾಲಿಯಾಗಿದೆ, ಪ್ರಿಂಟಿಂಗ್ ಮಾಡಿ ಅದು ಖಾಲಿಯಾಗಿದೆ ಅಂತ ಹೇಳಿದರು. ಸೊ ಅದು ನಮ್ಮ ಗಮನಕ್ಕೆ ಬಂತು. ನಾವು ಅದನ್ನು ಪ್ರಿಂಟ್ ಮಾಡಿಸಿ, ಅವರದ್ದು ಪೆನ್ಷನ್ ಆರ್ಡರ್ನ ಪ್ರಿಂಟ್ ಮಾಡಿಸಿ ಲಾಸ್ಟಲ್ಲಿ ಕರ್ಟಿಸಿ ಬೈ ಸಗ್ರಿ ರೋಟ್ರಾಕ್ಟ್ ಅಂತ ಹಾಕಿ ಅವ್ರಿಗೆ ಕೊಟ್ಟೆವು. ಎಲ್ಲರಿಗೂ ಕೂಡ 150 ಜನರಿಗೆ ಇಮಿಡಿಯೇಟ್ ಆಗಿ ತಹಶೀಲ್ದಾರರು ಆ ಪೆನ್ಷನ್ ಆರ್ಡರ್ನ ರಿಲೀಸ್ ಮಾಡಿ ಪೆನ್ಷನ್ ರಿಲೀಸ್ ಆಯಿತು. ಸೊ ಇದು ಸಿಂಪಲ್, ಏನು ನಮಗೆ ಹೆಚ್ಚು ಖರ್ಚಾಗೋದಿಲ್ಲ, ಬಟ್ ಆ ಎಲ್ಲಿ ಸರ್ವಿಸ್ ಬೇಕು ಸೊ ಅಂಥ ಸರ್ವಿಸ್ಗಳನ್ನ ನಾವು ನೋಡಬೇಕು. ಮತ್ತು ಫಸ್ಟಿಗೆ ನಾವು ಏನು ಮಾಡಿದೆವು, ಈ ಮಕ್ಕಳನ್ನೆಲ್ಲ ಒಟ್ಟು ಹಾಕಿ ಅವರಿಗೊಂದು ಡ್ರಾಯಿಂಗ್ ಕ್ಲಾಸ್ ಮಾಡೋದು, ಮತ್ತು ಲೇಡೀಸನ್ನು ಒಟ್ಟು ಹಾಕಿ ಅವರಿಗೆ ಟೈಲರಿಂಗ್ ಕ್ಲಾಸ್ ಮಾಡಿದ್ದು. ಸೊ ಇಂಥದ್ದೆಲ್ಲ ಮಾಡುವಾಗ ಕಮ್ಯುನಿಟಿಯಲ್ಲಿ ನಮ್ಮ ಸರ್ವಿಸ್ ಬಗ್ಗೆ, ನಮ್ಮ ಕ್ಲಬ್ಬಿನ ಬಗ್ಗೆ ಅವರಿಗೆಲ್ಲ ಗೊತ್ತಾಯಿತು. ಸೊ ಅಲ್ಲಿಂದ ನಾವು ಮತ್ತೆ ಬೇರೆ ಬೇರೆ ಪ್ರಾಜೆಕ್ಟ್, ಕೆಲವು ಕೃಷ್ಣ ವೇಷ ಕಾಂಪಿಟೇಷನ್ ಇಂಥದ್ದೆಲ್ಲ ಜನರನ್ನು ಒಟ್ಟು ಹಾಕಲಿಕ್ಕೆ ಇದು ಮಾಡುವಂಥದ್ದು, ಮತ್ತು ಈ ಉತ್ಸವಗಳಲ್ಲಿ ಮಜ್ಜಿಗೆ ಪಾನಕ ವಿತರಣೆ. ಸೊ ಇಂಥದ್ದೆಲ್ಲ ಇದಕ್ಕೆಲ್ಲ ಹೇಗೆ ಅಂದರೆ ಕೆಲವು ಜನರು ಈಗ ಕೃಷ್ಣ ಸ್ಪರ್ಧೆಗೆ ಮತ್ತು ಪಾನಕ ವಿತರಣೆ, ಅದಕ್ಕೆ ನಾವು ಕಂಟಿನ್ಯೂಸು ಪ್ರೋಗ್ರಾಮ್ ಮಾಡ್ತಾ ಇದ್ದೆವು. ಅದಕ್ಕೆ ಸ್ಪಾನ್ಸರ್ ಅವರು ನೋ ಅಂತ ಹೇಳಲೇ ಇಲ್ಲ, ಕಂಟಿನ್ಯೂಸ್ ಒಬ್ಬರೇ ಸ್ಪಾನ್ಸರರ್. ನಾವು ಲಾಸ್ಟ್ಗೆ ಯಾವಾಗ ನಮಗೆ ಅದು ವರ್ಷ ಹೋದಾಗ ಕೆಲವರು ಪ್ರೆಸಿಡೆಂಟ್ ಚೇಂಜ್ ಆಗ್ತಾರೆ, ಅವರಿಗೆ ನೆನಪಾಗೋದಿಲ್ಲ, ಅವರೇ ಕರೆದು ನೀವು ಮಾಡೋದಿಲ್ವಾ ಮಾಡಿ ನಾನು ದುಡ್ಡು ಕೊಡ್ತೇನೆ ಅಂತ ಹೇಳಿದ್ದಾರೆ. ಸೊ ಅಷ್ಟೊಂದು ನಮಗೆ ಫೇಮಸ್ ಆಗಿ ಹೋಯ್ತದು ಕ್ಲಬ್ಬಿನ ಆಕ್ಟಿವಿಟೀಸ್ಗಳು. ಹಾಗಾಗಿ ಈಗ ಕಮ್ಯುನಿಟಿ ಸರ್ವಿಸು ಮತ್ತು ವೊಕೇಶನಲ್ ಸರ್ವಿಸ್, ಈ ಡ್ರಾಯಿಂಗ್ ಕ್ಲಾಸ್, ಟೈಲರಿಂಗ್ ಕ್ಲಾಸ್ ಅಂಥದ್ದೆಲ್ಲ ನಾವು ರೋಟ್ರಾಕ್ಟ್ನಲ್ಲಿ ಮಾಡಿದ್ದೇವೆ. ಸರ್, ಈಗ ನೀವು ವ್ಯಕ್ತಿ ವಿಕಾಸದ ಬಗ್ಗೆ ನಾವು ಮಾತಾಡ್ತಿದ್ವಿ. ಸೊ ನಿಮ್ಮ ಲೈಫಿನ ಕಂಟೆಕ್ಸ್ಟಲ್ಲಿ ನೀವು ಅದನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಿ ಸರ್? ರೋಟ್ರಾಕ್ಟಿಂದ ಹೇಗೆ ವ್ಯಕ್ತಿ ವಿಕಾಸ? ನನಗೆ ಹೇಗೆಂದರೆ, ನಾನು ಈಗ 1980ಯಲ್ಲಿ ನಾನು ಬ್ಯಾಂಕಿಗೆ ಸೇರಿದೆ. 84ವರೆಗೆ ಕುದುರೆಮುಖದಲ್ಲಿದೆ. 84ನಲ್ಲಿ ನಾನು ಲಾ ಕಾಲೇಜಿಗೆ ಸೇರಿದೆ. ಸೊ ಆವಾಗ ಈಗ 87ವರೆಗೂ ಏನಾಯಿತು, ನಮ್ಮದು ಸಾಧಾರಣ 7 ವರ್ಷ ಬ್ಯಾಂಕಿನ ನಂದು ಇತಿಹಾಸದಲ್ಲಿ ನಾವು ಒನ್ ಎಮಂಗ್ ಅದರ್ಸ್. ಸೊ ಎಲ್ಲರೂ ಹೇಗಿರ್ತಾರೆ ಹಾಗೆ ನಾವು ಕೂಡ. ಸೊ ಏನು ಡಿಫರೆನ್ಸ್ ಗೊತ್ತಾಗಲಿಲ್ಲ. ಯಾವಾಗ ನಾನು ಈ ರೋಟ್ರಾಕ್ಟ್ಗೆ ಸೇರಿದ್ನ ಅಲ್ಲಿಂದ ನಂದು ಟೋಟಲಿ ನಂದು ಇಂಡಿವಿಜುವಲ್ ಪರ್ಸನಾಲಿಟಿ ಚೇಂಜ್ ಆಯಿತು. ಸೊ ಅದರ ನಂತರ ಅದು ಹೇಗೆ ಅಂದರೆ, ಕಾಡಿನಲ್ಲಿ ತುಂಬ ಹೂವು ಇರ್ತದೆ. ಸೊ ಒಂದು ಹೂವನ್ನು ನಾವು ನಾಡಿಗೆ ತಂದು ಕೂಡಲೇ ಅದರದ್ದು ಯೂಸ್ ಜಾಸ್ತಿ ಆಯಿತು. ಕಾಡಿನಲ್ಲಿ ಇದ್ದರೆ ಅದು ಹಾಗೆ ಬಿದ್ದು ಹೋಗ್ತದೆ. ಹಾಗೆ ಇದು ಆ ರೋಟ್ರಾಕ್ಟ್ಗೆ ಸೇರಿದ ನಂತರ ನನಗೆ ಅದರಲ್ಲಿ ಸಿಕ್ಕಿದ ಟ್ರೈನಿಂಗ್ ಅಥವಾ ಅದರಲ್ಲಿ ಕೆಲವು ಲೀಡರ್ಸ್ಗಳದ್ದು ಸ್ಪೀಚ್ಗಳು, ಸೊ ಹೀಗೆಲ್ಲ ಆಗುವಾಗ ನನಗೆ ತುಂಬ ಇದು ಸೆಲ್ಫ್ ಕಾನ್ಫಿಡೆನ್ಸ್ ಬಂತು. ನನಗೆ ಅಷ್ಟರವರೆಗೆ ಸ್ಟೇಜ್ ಫಿಯರ್ ಇತ್ತು. ಈವನ್ ಬ್ಯಾಂಕ್ನಲ್ಲಿ ಏನಾದರೂ ಮಾತಾಡುವಾಗ ಕೂಡ ಸ್ಟೇಜ್ ಫಿಯರ್ ಇತ್ತು. ಸೊ ಇದರಲ್ಲಿ ನಮಗೆ 1 ವರ್ಷದಲ್ಲಿ ನನ್ನ ಪ್ರೆಸಿಡೆಂಟ್ಶಿಪ್ನಲ್ಲಿ ಅದೆಲ್ಲ ಹೋಯಿತು. ಆಮೇಲೆ ಬೇರೆಯವರ ಜೊತೆ ನಾವು ಸ್ಟೇಜ್ ಶೇರ್ ಮಾಡ್ತೇವೆ.
ಸೊ ದೊಡ್ಡವರ ಜೊತೆ ಶೇರ್ ಮಾಡ್ತೇವೆ, ಅಥವಾ ಬೇರೆಯವ್ರ ಜೊತೆ ನಾವು ಹೋಗಿ ಮಾತಾಡ್ತೇವೆ ಏನು ಪ್ರೋಗ್ರಾಮ್ ಮಾಡಬೇಕು ನಮ್ಗೆ ಅಂತ. ಆವಾಗ ಅಳುಕು ಅಂತ ಹೇಳ್ತೇವಲ್ಲ, ಅದು ಹೋಗಿ ಬಿಡ್ತದೆ. ಸೊ ಅದು ಮಾತಾಡ್ಲಿಕ್ಕೆ ಗೊತ್ತಾಗ್ತದೆ, ಮತ್ತೆ ಯಾರ ಹತ್ರ ಹೇಗೆ ಮಾತಾಡ್ಬೇಕು, ಸೊ ಇದೆಲ್ಲ ಗೊತ್ತಾಗ್ತದೆ. ಸೊ ಇದೆಲ್ಲ ನನಗೆ ಸ್ಟಾರ್ಟಿಂಗ್ 1 ವರ್ಷದಲ್ಲಿ ನಾನು ಎಲ್ಲ ಕಲ್ತುಬಿಟ್ಟೆ, ಹೆಚ್ಚಿನ ಇದೆಲ್ಲ ಕಲ್ತುಬಿಟ್ಟೆ. ಸೊ ಅದೇ ನನಗೆ ಮತ್ತು ಜಾಸ್ತಿ ಆಯ್ತು. ಮತ್ತೆ ಇದಕ್ಕೆಲ್ಲ ಹೇಗೆ ಅಂದ್ರೆ ಕೆಲವು ರೋಲ್ ಮಾಡೆಲ್ಸ್ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನನಗೆ DRR ಆಗುವಾಗ ನನಗೆ ಡಿಸ್ಟ್ರಿಕ್ಟ್ ಚೇರ್ಮನ್ ASN ಹೆಬ್ಬಾರ್ ಅಂತ ಇದ್ರು, ಕುಂದಾಪುರದವರು. ಅವ್ರು ನಮಗೆ ಡಿಸ್ಟ್ರಿಕ್ಟ್ ಚೇರ್ಮನ್, ಅವರು ನಮಗೆ ಗೈಡ್ ಮಾಡ್ತಾರೆ. ನಾನು ಅವರು ಎಲ್ಲಿ ಹೋಗ್ತಾರೆ ಅವರು, ಯಾಕಂದ್ರೆ ಅವರು ಈ ಪಬ್ಲಿಕ್ ಸ್ಪೀಕಿಂಗ್ ಮತ್ತೆ ಇಫೆಕ್ಟಿವ್ ಕಮ್ಯುನಿಕೇಶನ್ ಇದರಲ್ಲೆಲ್ಲ ಅವರು ಕ್ಲಾಸ್ ತಗೊಳ್ತಾರೆ, ಕ್ಲಾಸ್ ಕಂಡಕ್ಟ್ ಮಾಡ್ತಾರೆ. ಅವ್ರು ಎಲ್ಲಿಗೆ ಹೋಗ್ತಾರೆ ಅಲ್ಲೆಲ್ಲ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು, ನಾನು ಕೂಡ ಹೋಗ್ತಾ ಇದ್ದೆ. ಸೊ ಹಾಗಾಗಿ ನನಗೆ ಆ ಪಬ್ಲಿಕ್ ಸ್ಪೀಕಿಂಗ್, ಇಫೆಕ್ಟಿವ್ ಕಮ್ಯುನಿಕೇಶನ್ ಇದರ ಬಗ್ಗೆ ಎಲ್ಲ ನನಗೆ ತುಂಬ ಬಂದ್ಬಿಟ್ಟಿತ್ತು. ಆಮೇಲೆ ಅವರದ್ದು ಕೆಲವು ಪ್ರಿನ್ಸಿಪಲ್ಸ್ ಇದೆ. ಯಾವುದೇ ಫಂಕ್ಷನ್ಗೆ ಯಾರು ಇನ್ವೈಟ್ ಮಾಡ್ತಾರೆ ಜಸ್ಟ್ 5 ನಿಮಿಷ ಆದರೂ ಹೋಗಿ ಅವರಿಗೆ ವಿಶ್ ಮಾಡು, ಯಾವುದನ್ನು ಮಿಸ್ ಮಾಡಬೇಡ. ಆಮೇಲೆ ಯಾವ ರಿಲೇಟಿವ್ಸ್ ಕರೀತಾರೆ ಅಲ್ಲಿಗೆ ಹೋಗಿ 5 ನಿಮಿಷ ಆದರೂ ಹೋಗಿ ವಿಸಿಟ್ ಮಾಡಿ ಬಾ. ಅಥವಾ ಒಂದು ನೀನು ಸಪೋಸ್ ಇಲ್ಲಿಂದ ಬೆಂಗಳೂರಿಗೆ ಹೋಗೋದಾದ್ರೆ ಮಧ್ಯದಲ್ಲಿ ನಿನ್ನ ರಿಲೇಟಿವ್ಸ್ ಯಾರು ಇರ್ತಾರೆ ಅವರನ್ನೆಲ್ಲ ಮನೆಯಲ್ಲಿ ಒಮ್ಮೆ ಜಸ್ಟ್ ಹಾಯ್ ಅಂತ ಹೇಳಿ ವಿಶ್ ಮಾಡಿ ಮತ್ತೆ ಮುಂದೆ ಹೋಗು. ಸೊ ಅದು ಅವರದೊಂದು ಪ್ರಿನ್ಸಿಪಲ್. ನನಗೆ ಅದು ಒಳ್ಳೇದಂತ ಅನಿಸ್ತು, ನಾನು ಇಂಪ್ಲಿಮೆಂಟ್ ಮಾಡಿದಾಗ ನನಗೆ ಫ್ರೆಂಡ್ಶಿಪ್ ಮತ್ತೆ ರಿಲೇಟಿವ್ಸ್ ಜಾಸ್ತಿ ಆದ್ರು. ಸೊ ಟಚ್ ಅಲ್ಲಿ ಇಲ್ಲದೆ ಇದ್ದ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಎಲ್ಲ ನನಗೆ ಜಾಸ್ತಿ ಆದ್ರು. ಸೊ ಅದು ನನಗೆ ಆಡೆಡ್ ಅಡ್ವಾಂಟೇಜ್. ಸೊ ಹಾಗಾಗಿ ಕೆಲವೆಲ್ಲ ರೋಲ್ ಮಾಡೆಲ್ ಇಂಥವರಿಂದ ನಾನು ಕಲ್ತ್ಕೊಂಡು ಅದನ್ನು ಹಾಗೆ ಈಗ ನನಗೆ ಫ್ರೆಂಡ್ಶಿಪ್ ಮತ್ತೆ ರಿಲೇಟಿವ್ಸ್ ಜಾಸ್ತಿ ಆಗ್ತಾ ಇದ್ದಾರೆ ವಿನಃ ಅದರಲ್ಲಿ ಬಿಡುವಂತದ್ದು ಯಾವುದು. ಸೊ ಹಾಗಾಗಿ ನನಗೆ ಸುತ್ತಮುತ್ತ ಈಗ ಜಾಸ್ತಿ ಫ್ರೆಂಡ್ಶಿಪ್ ಮತ್ತೆ ರಿಲೇಟಿವ್ಸ್ ಇರ್ತಾರೆ. ವೀಕ್ಷಕರೇ, ನಮ್ಮ ಜೊತೆಗೆ ನಾಗರಾಜ್ ತಂತ್ರಿ ಅವರಿದ್ದಾರೆ. ಸಾಕಷ್ಟು ವಿಚಾರದ ಬಗ್ಗೆ ಅವರು ನಮ್ಮ ಜೊತೆಗೆ ಚರ್ಚೆಯನ್ನು ಮಾಡ್ತಾ ಇದ್ರು. ರೋಟ್ರಾಕ್ಟ್ನ ಕುರಿತು, ರೋಟರಿಯ ಕುರಿತು ಮತ್ತು ಅವರ ಬ್ಯಾಂಕಿನ ಎಕ್ಸ್ಪೀರಿಯನ್ಸ್ನ ಕುರಿತು ಕೂಡ ನಮ್ಮ ಜೊತೆಗೆ ಮಾತಾಡಿದ್ದಾರೆ. ಪುಟ್ಟದೊಂದು ವಿರಾಮ ತಗೊಳ್ಳುವ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಬರೋಣ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಮ್ಮ ಜೊತೆಗೆ ನಾಗರಾಜ್ ತಂತ್ರಿ ಅವರಿದ್ದಾರೆ. ಅವರ ಜೊತೆಗೆ ಮಾತುಕತೆ ಮುಂದುವರಿಸೋಣ. ಸರ್, ಈಗ ನಿಮ್ಮ ಬ್ಯಾಂಕ್ ಲೈಫಿಗೆ ಬರೋದಂತಾದ್ರೆ ನಾವು ಯೂಶ್ವಲಿ ನಮಗೆ ಒಂದು ಥಾಟ್ ಏನಿರ್ತದೆ ಅಂತ ಹೇಳಿದ್ರೆ, ಬ್ಯಾಂಕ್ ಅಂತ ಹೇಳಿದ್ರೆ ಓಕೆ, ಎಲ್ಲೋ ಕೆಲಸಕ್ಕೆ ಸೇರ್ತಾರೆ ಅವರು, ಇಂಡಿಯಾದಲ್ಲಿ ಯಾವುದೋ ಒಂದು ಉನ್ನತ ಹುದ್ದೆಗೆ ಹೋಗ್ತಾರೆ ಮತ್ತು ಅವ್ರು ರಿಟೈರ್ ಆಗ್ತಾರೆ ಅನ್ನೋದು ಮಾತ್ರ ನಮ್ಗೆ ಗೊತ್ತಿರ್ತದೆ. ಆ ಫಾರಿನ್ ಕೊಲಾಬರೇಷನ್ಸ್ ಬಗ್ಗೆ ನಮ್ಗೆ ಗೊತ್ತಿರಲ್ಲ, ಡೆಪ್ಯುಟೇಷನ್ ಇಂದ ಫಾರಿನಲ್ಲಿ ವರ್ಕ್ ಮಾಡೋದು ಗೊತ್ತಿರಲ್ಲ. ಸೊ ನೀವು ತುಂಬ ಕಡೆಯಲ್ಲಿ ಡೆಪ್ಯುಟೇಷನ್ ಇಂದ ಫಾರಿನಲ್ಲೆಲ್ಲ ವರ್ಕ್ ಮಾಡಿದ್ರೆ, ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ಸರ್. ನನಗೆ ಹೇಗೆ ಅಂದರೆ, ಇದು ನಾನು ಫಾರಿನ್ನಲ್ಲಿ ಹೋಗಿರೋದೆಲ್ಲ, ಈಗ 5 ಕಂಟ್ರಿಗೆ ಹೋಗಿದ್ದೇನೆ. 5 ಕಂಟ್ರಿಗೆ ಹೋಗಿರೋದು ಅದು ನನ್ನ ಬ್ಯಾಂಕಿನ ಪರ್ಫಾರ್ಮೆನ್ಸ್ನಿಂದಾಗಿ. ಈ ಪರ್ಫಾರ್ಮೆನ್ಸಿಗೆ ನನಗೆ ಮೈನ್ ಹೇಗೆ ಅಂದರೆ, ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ಮಾರ್ಕೆಟಿಂಗ್ ಬೇಕು. ಆ ಮಾರ್ಕೆಟಿಂಗ್ ಬೇಕು ಅಂತಾದರೆ ನಾವು ಮಾತಾಡುವ ನಮೂನೆಯಲ್ಲೂ ಇರ್ತದೆ. ಸೊ ಆ ಮಾತಾಡುವ ನಮೂನೆ ಹೇಗೆ, ಅದು ನಮಗೆ ನಾರ್ಮಲ್ನವರಿಗೆ ಎಲ್ರಿಗೂ ಕೂಡ ಅದು ಒಂದೇ ಲೆಕ್ಕ ಇರೋದಿಲ್ಲ. ಯಾಕಂದರೆ ಎಲ್ರಿಗೂ ಕೂಡ ಗೊತ್ತಿದ್ರೆ ಎಲ್ಲರೂ ಕೂಡ ಅದೇ ಇದರಲ್ಲಿ ಬರ್ಬೋದು. ಸೊ ಇಟ್ ಈಸ್ ಅನ್ ಆರ್ಟ್. ಸೊ ಅದು ಇಂಥದ್ರಲ್ಲೆಲ್ಲ ನಾವು ಮಾತಾಡಿದ ಕಾರಣ ನಾವು ಕ್ಲಬ್ಗಳಲ್ಲೆಲ್ಲ ರೋಟರಿಯಲ್ಲಿ DRR ಆಗಿ ತುಂಬ ಜನರ ಹತ್ರ ಮಾತಾಡಿ ಹೇಗೆ ಮಾತಾಡಬೇಕು, ಅವರ ಮನೋಭಾವ ಹೇಗೆ ಅಂತೆಲ್ಲ ತಿಳ್ಕೊಳ್ಳೋದು ನಮಗೆ ಎಲ್ಲ ಅಭ್ಯಾಸ ಆಗಿ ಹೋಗಿರ್ತದಲ್ಲ. ಹಾಗಾಗಿ ನನಗೆ ಈ ಬ್ಯಾಂಕ್ನಲ್ಲಿ ಕೂಡ ಈ ಮಾರ್ಕೆಟಿಂಗ್ ಎನ್ನುವಂಥದ್ದು ನನಗೆ ತುಂಬ ಸುಲಭ ಆಯಿತು. ತುಂಬ ಸುಲಭ ಆಗಿ ನನಗೆ ಪರ್ಫಾರ್ಮೆನ್ಸ್, ನಾನು ಪ್ರತಿ ವರ್ಷ ಪರ್ಫಾರ್ಮೆನ್ಸು ತುಂಬ ಒಳ್ಳೇದು ಮಾಡಿದೆ. ಅದರಿಂದಾಗಿ ನನಗೆ ಇದಕ್ಕೆ ದುಬೈಗೆ, ಶ್ರೀಲಂಕಾ, ಆಮೇಲೆ ಬ್ಯಾಂಕಾಕ್, ನ್ಯೂಜಿಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ಆಮೇಲೆ ಹಾಂಗ್ಕಾಂಗ್, ಸೊ ಇದಿಷ್ಟು ಕಡೆಗೆ ನನಗೆ ಬ್ಯಾಂಕಿಂದ ಕಳಿಸಿದ್ರು. ಅದು ಬಿಕಾಸ್ ಆಫ್ ಮೈ ಪರ್ಫಾರ್ಮೆನ್ಸ್. ಬಟ್ ಇಟ್ ವಾಸ್ ಎ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಇದರ ಒಟ್ಟಿಗೆ ಅದು ಕೂಡ ನನಗೆ ಆಡೆಡ್ ಕೆಲವೆಲ್ಲ ಇನ್ಫಾರ್ಮೇಶನ್ಸ್ ಎಲ್ಲ ಎಡಿಷನ್ ಆಯ್ತು ಅಲ್ಲಿ. ಓಕೆ ಸರ್, ಕುವೈಟ್ ಇಂಡಿಯಾ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಅಲ್ಲಿ ನೀವೀಗ ಪ್ರೆಸೆಂಟ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೆ. ಸೊ ಈ ಒಂದು ಸಂಸ್ಥೆ ಏನು ಸರ್? ಈಗ ನನಗೆ ನಮ್ಮಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮೊದಲು 1980ಯಲ್ಲಿ ಕುವೈಟ್ನಲ್ಲಿ ಒಂದು ಬ್ರಾಂಚ್ ಸ್ಟಾರ್ಟ್ ಮಾಡಿದರು. ಸೊ ಅಲ್ಲಿ ಹೇಗೆಂದರೆ, ಇಂಡಿಯಾದವರು ತುಂಬ ಮಂದಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಹಣ ಕಳಿಸ್ಬೇಕಾದ್ರೆ ಅಲ್ಲಿ ಬ್ಯಾಂಕ್ಗಳಿಗೆಲ್ಲ ಹಣ ಕಳಿಸ್ಲಿಕ್ಕೆ ಆಗೋದಿಲ್ಲ ಬ್ಯಾಂಕಿಂದ. ಸೊ ಈ ಎಕ್ಸ್ಚೇಂಜ್ಗಳಲ್ಲಿ ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ನಮ್ಮ ಸ್ಟೇಟ್ ಬ್ಯಾಂಕು ಕೂಡ ಅಲ್ಲಿ ಒಂದು ಎಕ್ಸ್ಚೇಂಜ್ ಕಂಪನಿ ಸ್ಟಾರ್ಟ್ ಮಾಡಿತ್ತು.
ಸ್ಟಾರ್ಟ್ ಮಾಡಿ ಅಲ್ಲಿ ಸಾಧಾರಣ 2005ವರೆಗೆ ಅಲ್ಲಿ ರನ್ ಮಾಡ್ತಾ ಇತ್ತು. ಆಮೇಲೆ ಅಲ್ಲಿ ಕಂಪನಿ ಇದು ಸೆಂಟ್ರಲ್ ಗೌರ್ಮೆಂಟಿಂದ ರಿಸ್ಟ್ರಿಕ್ಷನ್ ಬಂತು, ಕುವೈಟ್ ಗೌರ್ಮೆಂಟಿಂದ ಬೇರೆ ಕಂಟ್ರಿಯಿಂದ ಇಂಡಿಪೆಂಡೆಂಟ್ ಆಗಿ ರನ್ ಮಾಡಲಿಕ್ಕೆ ಇಲ್ಲ ಅಂತ. ಆಮೇಲೆ ಜಾಯಿಂಟ್ ವೆಂಚರ್ ಸ್ಟಾರ್ಟ್ ಮಾಡ್ಬೋದು. ಸೊ ದೆನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವಿತ್ ಕುವೈಟ್ ಇಸ್ ಒಟ್ಟಿಗೆ ಜೊತೆ ಮಾಡಿ ಕುವೈಟ್ ಇಂಡಿಯಾ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಕಂಟಿನ್ಯೂ ಮಾಡಿತ್ತು. ಸೊ ಅದು ಕಂಟಿನ್ಯೂ ಮಾಡಿದ ನಂತರ ಇಲ್ಲಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಡೆಪ್ಯುಟೇಷನ್ ಹೋಗ್ತಾ ಇದ್ರು. ಆಮೇಲೆ 2012ನಲ್ಲಿ ಕುವೈಟ್ ಗೌರ್ಮೆಂಟ್ ಹೇಳಿತು ನೋ ಮೋರ್ ಅದರ್ ಕಂಟ್ರಿ ಬ್ಯಾಂಕ್ಸ್ ಅಂತೇಳಿ. ಸೊ ಆವಾಗ ಏನು ಮಾಡಿತ್ತು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಂಪ್ಲೀಟ್ ಆಗಿ ಅವರಿಗೆ ವಹಿಸ್ಕೊಟ್ಟಿತ್ತು, ಕುವೈಟಿಗೆ ವಹಿಸ್ಕೊಟ್ಟಿತ್ತು. ಸೊ ಕುವೈಟಿ ಅವರನ್ನು ಪರ್ಚೇಸ್ ಮಾಡಿದರು. ಆಮೇಲೆ ಇವಾಗ ಏನಂದರೆ ಅಲ್ಲಿಯ ಎಕ್ಸಿಕ್ಯೂಟಿವ್ಸ್ ಇಲ್ಲಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ರಿಟೈರ್ಮೆಂಟ್ ತಗೊಂಡು ಅಲ್ಲಿಗೆ ಹೋಗ್ಬೇಕು. ಯಾಕಂದರೆ ಈಗ ಹೇಗೆಂದರೆ ಇದು ಆನ್ ಡೆಪ್ಯುಟೇಷನ್ ಹೋಗ್ಲಿಕ್ಕೆ ಆಗೋದಿಲ್ಲ ಸಿನ್ಸ್ ಇಟ್ ಇಸ್ ನಾಟ್ ಸ್ಟೇಟ್ ಬ್ಯಾಂಕ್. ಸೊ ಇಲ್ಲಿ ರಿಟೈರ್ಮೆಂಟ್ ತಗೊಂಡು ಅಲ್ಲಿಗೆ ಹೋಗಬೇಕು. ಸೊ ಇಲ್ಲಿ ನಾನು ಹೇಗೆ ಅಂದರೆ ನಾನು ಜಾಸ್ತಿ NRI ಮತ್ತು ಫಾರಿನ್ ಎಕ್ಸ್ಚೇಂಜಲ್ಲಿ ಇದ್ದ ಕಾರಣ ನನಗೆ ಕುವೈಟ್ ಇಂಡಿಯಾ ಎಕ್ಸ್ಚೇಂಜ್ ಇದ್ದು ಅಲ್ಲಿಂದ ರೆಮಿಟೆನ್ಸ್ ಎಲ್ಲ ಕಳಿಸುವಂಥದ್ದು, ಅಲ್ಲಿ ಸ್ಟಾಫ್ ಇದೆಲ್ಲ ನನಗೆ ಲಿಂಕ್ ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ನನಗೆ ಡೆಪಾಸಿಟ್ ಬೇಕಾದ್ರೆ, ಟಾರ್ಗೆಟ್ ಬೇಕಾದರೆ, ಬಿಸ್ನೆಸ್ ಮಾಡಬೇಕಾದ್ರೆ ಇದೆಲ್ಲ ನಾನು ಲಿಂಕ್ ಇಟ್ಕೊಳ್ಬೇಕು. ದಟ್ ಈಸ್ ಪ್ರೋ ಆಕ್ಟಿವ್. ಸೊ ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಅವರಿಗೆ ಬೇಕಾದ ಸರ್ವಿಸ್ ಕೊಟ್ಕೊಂಡು, ಸೊ ತುಂಬ ಅವರ ಹೇಗೆ ಅಂದರೆ ಬೇರೆ ಬೇರೆ ಬ್ರಾಂಚಸ್ ನೀವು ನೋಡ್ಬೋದು, ಒಂದು ಕಡೆ ಒಬ್ಬ ಮೇಲ್ ಹಾಕಿದರೆ, ಕಸ್ಟಮರ್ ಮೇಲ್ ಹಾಕಿದರೆ ಒಂದು 2-3 ರಿಮೈಂಡರ್ನ ನಂತರ ಅದಕ್ಕೆ ರಿಪ್ಲೈ ಬರ್ಬೋದು ಬ್ಯಾಂಕಿಂದ. ಇನ್ನೊಂದು ಇನ್ಸ್ಟೆನ್ಸ್ ಹೇಗೆಂದರೆ ಮೇಲ್ ಹಾಕಿದ ಕೂಡಲೇ ಬ್ಯಾಂಕಿಂದ ರಿಪ್ಲೈ ಬರ್ಬೋದು. ಇನ್ನೊಂದು ಹೇಗೆ ಅಂದರೆ ನೀವು ಮೇಲ್ ಹಾಕದೇ ಕೂಡ ಕಸ್ಟಮರ್ಸಿಗೆ ರಿಪ್ಲೈ ಇದು ಮೇಲ್ ಕಳಿಸೋ ಚಾನ್ಸ್ ಇದೆ. ಹೇಗೆಂದರೆ ನಮ್ಮದು ಈ ಥರ ಇದೆ, ಪ್ರಾಜೆಕ್ಟ್ಸ್ ಇದೆ, ನಮ್ಮದು ಈ ಥರ ಸ್ಕೀಮ್ ಇದೆ ಅಂತ ಹೇಳಿ. ಸೊ ಆ ಥರ ನಮ್ಮದು NRIಗಳಿಗೆ ನಾನು ಜಾಸ್ತಿ ಹಾಗೆ ಪ್ರೋಆಕ್ಟಿವ್ ಆಗಿ ನಾನು ಮೆಸೇಜಸ್ ಅಥವಾ ಇಮೇಲ್ ಎಲ್ಲ ಕಳಿಸ್ತಾ ಇದ್ದೆ. ಆಮೇಲೆ ಅಲ್ಲಿಂದ ಏನು ಒಂದು ಮೇಲ್ ಬರ್ತದೆ ಕಸ್ಟಮರ್ ಇದ್ದು ಇಮಿಡಿಯೇಟ್ ಸಾಯಂಕಾಲದೊಳಗೆ ರಿಪ್ಲೈ ಹೋಗ್ತಾ ಇತ್ತು. ಸೊ ಇದನ್ನೆಲ್ಲ ನೋಡಿ ಅಲ್ಲಿ ಕುವೈಟ್ ಇಂಡಿಯಾ ಎಕ್ಸ್ಚೇಂಜ್ನಲ್ಲಿ ನನ್ನ ಸರ್ವಿಸ್ನ ಬಗ್ಗೆ ನೋಡಿ ಅವರು ನನ್ನನ್ನು ಆಪ್ಷನ್ ಕೇಳಿದರು. ನಾನು ಕೂಡ ಒಮ್ಮೆ ನೋಡುವ ಅಂತೇಳಿ, ಯಾಕೆಂದರೆ ಅಲ್ಲಿ 60 ವರ್ಷ ಆದ ನಂತರ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಪರ್ಮಿಷನ್ ಇಲ್ಲ. ಸೊ 60 ವರ್ಷದ ಒಳಗೆ ಮಾತ್ರ ಹೋಗ್ಬೋದು. ಅದಕ್ಕೋಸ್ಕರ ನಾನು ರಿಟೈರ್ಮೆಂಟ್ ತಗೊಂಡು ಅಲ್ಲಿ ಇದು ಮಾಡಿದೆ. ಅಲ್ಲಿ ಇವಾಗ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಟ್ರೆಜರಿ. ಸೊ ಅಲ್ಲಿದು ಟ್ರೆಜರಿ ಫುಲ್ಲು ನಾನು ನೋಡ್ಕೊಳ್ತಾ ಇದ್ದೇನೆ. ಫಂಡ್ಸ್ ಏನೆಲ್ಲ ಹೇಗೆಲ್ಲ ಅರೇಂಜ್ ಮಾಡಬೇಕು ಅದನ್ನು ಅಲ್ಲಿ ನೋಡ್ತಾ ಇದ್ದೇನೆ. ಓಕೆ ಸರ್, ನೀವು ಹೇಳಿದ ಹಾಗೆ NRI ಮತ್ತು ಫಾರಿನ್ ಎಕ್ಸ್ಚೇಂಜ್ ನಿಮ್ಮ ಸ್ಪೆಷಲೈಸೇಷನ್. ಸೊ NRIಗಳಿಗೆ ಸಿಗುವಂತಹ ಒಂದು ಬೆನಿಫಿಟ್ಸ್ಗಳ ಬಗ್ಗೆ ಹೇಳ್ಬೋದಾ ಸರ್? ಈಗ NRIಗಳಲ್ಲಿ ಕೆಲವರಿಗೆಲ್ಲ ಕನ್ಫ್ಯೂಷನ್ ಏನಂದರೆ NRI NRE ಅಂತೇಳಿ ಒಂದು ಕನ್ಫ್ಯೂಷನ್ ಇದೆ. ಇದರಲ್ಲಿ ಹೇಗೆ ಅಂದರೆ NRI ಎನ್ನುವಂಥದ್ದು ಅದನ್ನು ನೌನ್ ಫಾರ್ಮ್, ನಾನ್ ರೆಸಿಡೆಂಟ್ ಇಂಡಿಯನ್ಸ್. ಒಂದು ಪರ್ಸನ್ಗೆ ಹೇಳುವಂಥದ್ದು ನಾನ್ ರೆಸಿಡೆಂಟ್ ಇಂಡಿಯನ್ ಅಂತ, ದಟ್ ಈಸ್ NRI. ಸೊ ನಾನೀಗ NRI ಅಂತ ಹೇಳ್ಬೋದು. ಆದರೆ ಬ್ಯಾಂಕ್ನಲ್ಲಿ ಅಕೌಂಟ್ ಮಾಡುವಾಗ NRE ಅಂತ ಬರ್ತದೆ, ನಾನ್ ರೆಸಿಡೆಂಟ್ ಎಕ್ಸ್ಟರ್ನಲ್ ಅಂತ ಬರ್ತದೆ, NRE ಅಕೌಂಟ್ ಅಂತ. ಸೊ ನಾನ್ ರೆಸಿಡೆಂಟ್ ಎಕ್ಸ್ಟರ್ನಲ್ ಅಕೌಂಟ್ ಅಂತ ಬರ್ತದೆ. ಹಾಗಾಗಿ ಅವರಿಗೆ NRIಸ್ಗಳಿಗೆ NRE ಅಕೌಂಟನ್ನು ಮಾಡ್ಬೋದು. ಆಮೇಲೆ ಅವರಿಗೆ ಕೆಲವರಿಗೀಗ ಅವ್ರು ಅಲ್ಲಿ ಇದ್ದರೂ ಕೂಡ ಇಲ್ಲಿ ಲೋಕಲ್ ಅವ್ರ ಹತ್ರ ಕೆಲವು ಫಂಡ್ಸ್ ಇರ್ತದೆ. ಫಾರ್ ಎಕ್ಸಾಂಪಲ್ ಅವರು ಇಲ್ಲಿದ್ದು ಪ್ರಾಪರ್ಟಿ ಮಾರ್ತಾರೆ, ಪ್ರಾಪರ್ಟಿ ಮಾರಿ ಒಂದು 30-40 ಲಕ್ಷ ಇರ್ತದೆ. ಅವರು ಅದನ್ನು NRE ಅಕೌಂಟಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ, ಅದನ್ನು ಅವರು NRO ಅಕೌಂಟಿಗೆ ಹಾಕಬೇಕು, ನಾನ್ ರೆಸಿಡೆಂಟ್ ಆರ್ಡಿನರಿ ಅಕೌಂಟು. ಸೊ ಅದರಲ್ಲಿ ಹಾಕಿದ ಕೂಡಲೇ ಏನಾಗ್ತದೆ, ಅದರಲ್ಲಿ ಏನು ಇಂಟ್ರೆಸ್ಟ್ ಬರ್ತದೆ ಆ NROಗೆ, ದ್ಯಾಟ್ ಅಮೌಂಟ್ ಈಸ್ ಟ್ಯಾಕ್ಸೆಬಲ್. NRO ಇಂಟ್ರೆಸ್ಟ್ ಈಸ್ ಟ್ಯಾಕ್ಸೆಬಲ್. ಅದನ್ನು ಅವ್ರು ಏನು ಮಾಡಬೇಕು, ಆ ಅಮೌಂಟನ್ನು ಕೂಡ ಹಿಂದೆ ಕೊಂಡೋಗ್ಬೋದು, ಅವರು ರಿಪ್ಯಾಟ್ರಿಯೇಟ್ ಮಾಡ್ಬೋದು. ಅದಕ್ಕೆ ಕೆಲವು ಪ್ರೊಸೀಜರ್ ಇದೆ. ಆಡಿಟರ್ಸ್ಗೆ ಹೇಳಿದರೆ ಅವರು ಕೆಲವು ಪ್ರೊಸೀಜರ್ ಮಾಡಿ ಆಮೇಲೆ ಈ NROದಲ್ಲಿದ್ದ ಹಣವನ್ನು NRಗೆ ಮಾಡಿ ಅದನ್ನು ರಿಪ್ಯಾಟ್ರಿಯೇಟ್ ಮಾಡುವಂಥ ಫೆಸಿಲಿಟಿ ಇದೆ. ಇನ್ನೊಂದು ಹೇಗೆ ಅಂದರೆ NREಯಲ್ಲಿ ಲಾಸ್ಟ್ ಟೈಮ್ ಈಗ 2009ವರೆಗೆ NREಯಲ್ಲಿ ಇಂಟ್ರೆಸ್ಟ್ ರೇಟ್ ತುಂಬ ಕಮ್ಮಿ ಇತ್ತು. NROದಲ್ಲಿ ಡಬಲ್ ಇತ್ತು ಅದರದ್ದು ಇಂಟ್ರೆಸ್ಟ್. ಆವಾಗ ಏನಾಯಿತು, ಎಲ್ಲರೂ ಕೂಡ NREಯಿಂದ NROಗೆ ಹಾಕಿಬಿಟ್ರು, ಇಂಟ್ರೆಸ್ಟ್ ಡಬಲ್ ಸಿಗ್ತದೆ ಅಂತ. ಯಾಕೆಂದರೆ ಇಲ್ಲ ಅಲ್ಲಿ NRIಸ್ಗಳಿಗೆ ಹೇಗೆ ಅಂದರೆ ಅವರು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಬರೀ ಸೇವಿಂಗ್ಸ್ ಅವ್ರಿಗೆ ತುಂಬ ಕಾನ್ಷಿಯಸ್ ಇರ್ತದೆ, ನನ್ನ ಹಣ ಆದಷ್ಟು ಜಾಸ್ತಿ ಅದು ಇನ್ಕಮ್ ಬರಬೇಕು ಅಂತೇಳಿ. ಯಾಕಂದರೆ ಅಷ್ಟು ಕಷ್ಟಪಟ್ಕೊಂಡು ಅಲ್ಲಿ ಕೆಲಸ ಮಾಡ್ತಾರೆ, ಸುಲಭದಲ್ಲಿ ಯಾರಿಗೂ ಕೂಡ ಅಲ್ಲಿ ಹಣ ಸಿಗ್ತಾ ಇಲ್ಲ. ಸೊ ಅವ್ರಿಗೆ ಏನಾಗ್ತದೆ, ಆಗ ಜಾಸ್ತಿ ಇಂಟ್ರೆಸ್ಟ್ ಬರ್ತದಲ್ವ ಅಂತ NROಗೆ ಹಾಕಿದ್ರು. ಸೊ NROಗೆ ಹಾಕುವಾಗ ಏನು ಮಾಡಿತ್ತು, ಆಮೇಲೆ ಇದು ಗೌರ್ಮೆಂಟ್ ಹೇಳಿತು ಇಟ್ ಈಸ್ ಟ್ಯಾಕ್ಸೆಬಲ್ ಅಂತ. ಸೊ ಟ್ಯಾಕ್ಸ್ ಕಟ್ಟಾಗ್ತಾ ಇದೆ. ಆಮೇಲೆ ನೆಕ್ಸ್ಟ್ 2012ಗೆ ಗೌರ್ಮೆಂಟ್ ಹೇಳಿತು ಇಟ್ ಕ್ಯಾನ್ ಬಿ ಬ್ರಾಟ್ ಬ್ಯಾಕ್ ಟು NRE ಅಂತ ಹೇಳಿದ್ದು, ಬಟ್ ಪ್ರೊವೈಡೆಡ್ ಟ್ಯಾಕ್ಸ್ ಎಲ್ಲ ಡಿಡಕ್ಟ್ ಆಗಬೇಕು ಅಂತೇಳಿ. ಆವಾಗ ಏನು ಮಾಡಿದ್ರು, ಕೆಲವರದ್ದೆಲ್ಲ ಆ NROದಲ್ಲಿ ಇದ್ದದ್ದು ಹಾಗೇ ಟ್ಯಾಕ್ಸ್ ಕಟ್ಟಾಗ್ತಾ ಇದೆ, ಹಾಗೇ ಹೋಗ್ತಾ ಇದೆ, ಯಾರಿಗೂ ಗೊತ್ತೇ ಇಲ್ಲ. ಅಲ್ಲಿ ಹೆಚ್ಚಿನವರಿಗೆ ಅಲ್ಲಿ ಗೊತ್ತಾಗಲಿಲ್ಲ NRSನವರಿಗೆ.
ಅದೇ ಟೈಮ್ನಲ್ಲಿ ನಾನು ಏನು ಮಾಡಿದೆ, ಎಲ್ರಿಗೂ ಕೂಡ ನಾನು ಮೇಲ್ ಆಗಿದೆ, ಈ ಥರ ಒಂದು ಫೆಸಿಲಿಟಿ ಇದೆ, ಸೊ ನೀವು ಕನ್ವರ್ಟ್ ಮಾಡ್ಬೋದು. ನಾನು ಲೋಕಲ್ ಆಡಿಟರ್ ಹತ್ರ ಹೇಳಿ ನಾನೆಲ್ಲ ಇಲ್ಲಿದ್ದ ಅರೇಂಜ್ಮೆಂಟ್ ಮಾಡಿಸ್ತೇನೆ, ಸೊ ನೀವು ಕನ್ಸೆಂಟ್ ಕೊಟ್ಟರೆ ಸಾಕು ಅಂತೇಳಿ. ಸೊ ಹಾಗಾಗಿ ನಾನು ಹೆಚ್ಚಿನವರಿಗೆ ಆ ಫೆಸಿಲಿಟಿ ಮಾಡಿಕೊಟ್ಟೆ, ರೀಪ್ಯಾಟ್ರಿಯೇಟ್ ಮಾಡ್ಬೋದು ಅಂತ ಹೇಳಿ. ಸೊ ಹಾಗೆ ಇಂಟ್ರೆಸ್ಟ್ ರೇಟ್ ಸೇಮ್ ಇತ್ತು ಆವಾಗ. ಸೊ ರೀಪ್ಯಾಟ್ರಿಯೇಟ್ ಮಾಡಿ ಅದನ್ನು NREಗೆ ಮಾಡಿದ್ರಿ, NROದಲ್ಲಿ. ಹಾಗೆ ಈಗ ಲೋಕಲ್ ಫಂಡ್ಸನ್ನು ಕೂಡ NROದಿಂದ NREಗೆ ಆಫ್ಟರ್ ಟ್ಯಾಕ್ಸ್ ಡಿಡಕ್ಷನ್ ಮಾಡ್ಬೋದು, ಆಮೇಲೆ ಟ್ಯಾಕ್ಸ್ ರೀಕ್ಲೈಮ್ ಮಾಡ್ಬೋದು ಅವರು. ಆಮೇಲೆ ಹಾಗೆ ಕೆಲವು ಕಮ್ಯುನಿಟಿಯವರು ಏನು ಮಾಡ್ತಾರೆ, ನನಗೆ ಇಂಟ್ರೆಸ್ಟ್ ಬೇಡ ಅಂತ ಹೇಳ್ತಾರೆ, ಬ್ಯಾಂಕಿನಲ್ಲಿ ದುಡ್ಡು ಇಡ್ತೇನೆ ಬಟ್ ಇಂಟ್ರೆಸ್ಟ್ ನೀವು ಕೊಡಬಾರ್ದು, ನಾನು ತಗೊಳ್ಳೋದಿಲ್ಲ ಅಂತ. ಸೊ ಹಾಗೆ ಅವರಿಗೆಲ್ಲ ಕರೆಂಟ್ ಅಕೌಂಟ್, NREಯಲ್ಲೇ ಕರೆಂಟ್ ಅಕೌಂಟ್ ಅಂತ ಇರ್ತದೆ. ಸೊ ಅದಕ್ಕೆ ಬಡ್ಡಿ ಕೊಡೋದಿಲ್ಲ, ಬ್ಯಾಂಕ್ ಬಡ್ಡಿ ಕೊಡೋದಿಲ್ಲ. ಸೊ ಎಷ್ಟು ಬೇಕಾದ್ರೆ ತೆಗಿಬೋದು, ಎಷ್ಟು ಬೇಕಾದ್ರೆ ಹಾಕ್ಬೋದು. ಹೌದು. ಸೊ ಇದು ಆ್ಯಕ್ಚುಲಿ ಇಂಡಿವಿಜುವಲ್ಸ್ಗೆ. ಆಮೇಲೆ ಹೆಚ್ಚಿನವರಿಗೆ ಗೊತ್ತಿಲ್ಲ, ಈಗ ಕಂಪನಿಗಳು ಕೆಲವು ಇಲ್ಲಿಯ ಲೋಕಲ್ ಕಂಪನಿ, ಒಂದು ದೊಡ್ಡ ಕಂಪನಿ ಇದ್ದರೆ ಇಲ್ಲಿ ಅವರಿಗೆ ಇಲ್ಲಿ ಮೇಯ್ನ್ ಏನು ಮಾಡ್ತಾರೆ, ಈಗ ನೀವು ಒಂದು 2 ಕೋಟಿ ಬಿಸ್ನೆಸ್ ಮಾಡಿದರೆ 1.5 ಕೋಟಿ ನೀವು ಬ್ಯಾಂಕಿಂದ ತೆಗಿತೀರಿ. ಸೊ ಆ ಬ್ಯಾಂಕಿಂದ ತೆಗೆಯುವಾಗ ಟರ್ಮ್ ಲೋನ್ ಅಂತ ತೆಗಿತೀರಿ. ಟರ್ಮ್ ಲೋನ್ ತೆಗೆಯುವಾಗ ನಿಮಗೆ 15% 16% ಬಡ್ಡಿ ಇರ್ತದೆ, ಆವಾಗೆಲ್ಲ ಅಷ್ಟಿತ್ತು. ಆ್ಯಕ್ಚುಲಿ ಅಲ್ಲಿ ಇನ್ನೊಂದು ಫೆಸಿಲಿಟಿ ಇದೆ, IE ಕೋಡ್ ಇದ್ದರೆ, ಒಂದು ಕಂಪನಿಗೆ IE ಕೋಡ್, ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್ ಇದ್ದರೆ, ಅವರು ಫಾರಿನ್ ಯಾವುದಾದ್ರೂ ಒಂದು ಬ್ಯಾಂಕಿನಿಂದ ಸಾಧಾರಣ 1.5% ರೇಟಲ್ಲಿ ಲೋನ್ ತಗೊಳ್ಬೋದು. ಸೊ ಅಲ್ಲಿ ಸ್ಯಾಂಕ್ಷನ್ ಮಾಡಿ $50,000 ಸ್ಯಾಂಕ್ಷನ್, ಎಕ್ಸಾಂಪಲ್ $50,000 ಸ್ಯಾಂಕ್ಷನ್ ಮಾಡಿ ಇಲ್ಲಿಗೆ ಕಳಿಸ್ತಾರೆ, ನೀವು ಅದನ್ನು ನಿಮ್ಮ ಅಕೌಂಟಿಗೆ ಕನ್ವರ್ಟ್ ಮಾಡಿ ಹಾಕೊಳ್ಬೋದು. ಆಫ್ಟರ್ 6 months ನೀವು ಅದನ್ನು ಹಿಂದೆ ಕೊಡ್ಬೋದು, ಅಥವಾ ಅದನ್ನು ಮುಂದೆ ಪುನಃ ರಿನ್ಯೂ ಮಾಡ್ತಾ ಇರ್ಬೋದು. ಸೊ ಈ ಥರದ ಫೆಸಿಲಿಟಿ ಕೂಡ ಕಂಪನೀಸ್ಗಳಿಗೆ ಇದೆ. ಹಾಗೆ ಈಗ NRA ಅವರಿಗೆ FD ಇದೆ, ಅದು ಆಮೇಲೆ FCNR ಅಂತ ಇದೆ, ಫಾರಿನ್ ಕರೆನ್ಸಿ ನಾನ್ ರಿಪ್ಯಾಟ್ರಿಯೇಬಲ್ ಅಂತ. ಅದರಲ್ಲಿ ಅವರು 6 ಕರೆನ್ಸಿಯಲ್ಲಿ ಡೆಪಾಸಿಟನ್ನು ಹಾಗೇ ಇಡ್ಬೋದು. ಒಂದು ಡಾಲರ್ ಈಗ ಒಂದು $10,000 ನನ್ನ ಹತ್ರ ಇದೆ, ನಾನು ಅದನ್ನು ಇಂಡಿಯಾಕ್ಕೆ ಕಳಿಸಿ ಬ್ಯಾಂಕ್ನಲ್ಲಿ ಡಾಲರನ್ನು ಹಾಗೇ ಡೆಪಾಸಿಟ್ ಇಡ್ಬೋದು. ಅದು ಯಾವಾಗ ಯೂಸ್ ಆಗ್ತದೆ ಅಂದರೆ, ನನ್ನ ಮಗ ಈಗ ಸಪೋಸು ಅಮೆರಿಕಕ್ಕೆ ಹೋಗಿ ಕಲಿತಾನೆ, ಆವಾಗ ನನಗೆ ಡಾಲರ್ ಕಳಿಸ್ಬೇಕು, ನಾನು ರುಪಿಯನ್ನು ಕನ್ವರ್ಟ್ ಮಾಡಿದರೆ ಆವಾಗ ಚಾರ್ಜಸ್ ಜಾಸ್ತಿ ಆಗ್ತದೆ. ಇದಾದರೆ ಡಾಲರನ್ನು ಆ್ಯಸ್ ಇಟ್ ಈಸ್ ನಾನು $10,000 ನಾನು ಕಳಿಸಿದ್ರೆ ನನಗೆ ಅದು ತುಂಬ ಚೀಪಾಗಿ ಬರುತ್ತದೆ. ಅಥವಾ ಒಂದು 5 ವರ್ಷದ ನಂತರ ನಾನು ತಿರುಗಾಡ್ಲಿಕ್ಕೆ ಹೋಗ್ತೇನೆ, ನನಗೆ $10,000 ಬೇಕು, ಈ ಡಾಲರ್ ಡೆಪಾಸಿಟನ್ನೇ ನಾನು ತೆಗೆದು ಕರೆನ್ಸಿಯಾಗಿ 5,000 ಎಷ್ಟು ಲಿಮಿಟ್ ಇದೆಯಾ ಅದನ್ನು ಕೊಂಡೋಗ್ಬೋದು. ಆವಾಗ ಕನ್ವರ್ಷನ್, ಇವಾಗ ಒಂದು ಕನ್ವರ್ಷನ್ ನಾವು ಡಾಲರಿಂದ ಇಂಡಿಯನ್ ರುಪೀಸ್ಗೆ ಮಾಡುವಾಗ ಕನ್ವರ್ಷನ್ ರೇಟಲ್ಲಿ ಲಾಸ್ ಆಗ್ತದೆ, ಮತ್ತೆ ಇಂಡಿಯನ್ ರುಪೀಸಿಂದ ಮತ್ತೆ ಬೇಕಾದಾಗ ಡಾಲರ್ಗೆ ಕನ್ವರ್ಟ್ ಮಾಡುವಾಗ ಅಲ್ಲಿ ಕೂಡ ಲಾಸ್ ಆಗ್ತದೆ. ಇದನ್ನು ಲಾಸ್ ಅನ್ನು ತಪ್ಪಿಸಲಿಕ್ಕೆ ಡಾಲರ್ನಲ್ಲಿಯೇ ಡೆಪಾಸಿಟ್ ಅನ್ನು ಇಡುವಂತಹ ಸ್ಕೀಮ್ ಇದೆ, ಅದಕ್ಕೆ FCNR ಅಂತ ಹೇಳ್ತಾರೆ. ಅದು 5 ವರ್ಷಕ್ಕೆ ಮ್ಯಾಕ್ಸಿಮಮ್. ಸೊ ಇದು ತುಂಬಾ ಜನ ಈಗ ಇದು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಂಥ ಮಕ್ಕಳಿಗೆ ಕಲೀಲಿಕ್ಕೆ ಬೇಕಾದ್ರೆ, ಅಥವಾ ಬೇರೆ ಎಲ್ಲಿಗಾದ್ರೂ ಹೋಗೋದಿದ್ರೆ, ಪ್ಲಾಟ್ ತಗೊಳ್ಳೋದಿದ್ರೆ, USA ಅಲ್ಲಿ ಮನೆ ತಗೊಳ್ಳೋದಿದ್ರೆ ಅಂಥದಕ್ಕೆಲ್ಲ ಇದು ಯೂಸ್ ಆಗ್ತದೆ. ಓಕೆ ಸರ್, ನೀವು ಇದ್ರ ಬಗ್ಗೆ ಹೇಳಿದ್ರಿ. ಇನ್ನೊಂದು ನಾವು ಬ್ಯಾಂಕಿನ ವಿಚಾರದಲ್ಲಿ ಮಾತಾಡ್ತಾ ಹೋದ್ರೆ, ಈಗ ಎಲ್ಲ ಕಂಪನಿಗಳು, ಮಲ್ಟಿನ್ಯಾಷನಲ್ ಕಂಪನೀಸ್ ಇರ್ಬೋದು, ಬ್ಯಾಂಕ್ಸ್ ಇರ್ಬೋದು, ಅಲ್ಲಿ CSR ಅಂತ ಇರ್ತದೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಪ್ರತಿಯೊಂದು ಕಂಪನಿಗೆ ಇರ್ತದೆ. ಈಗ ಅದು ನಮ್ಗೆ ಗೊತ್ತಿರಲ್ಲ. ನಾವು ಯೂಶುವಲಿ ಏನು ಅನ್ಕೊಳ್ತೇವೆ, ಬ್ಯಾಂಕ್ ಇದು ವರ್ಕ್ ಹಣ ಹೂಡಿಕೆ ಮಾಡೋದು ಮತ್ತೆ ತೆಗೆಯೋದು ಮಾತ್ರ ಅಂತ ಹೇಳಿ. ಸೊ ಬ್ಯಾಂಕಿನಲ್ಲಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ಗಳು ಯಾವ ರೀತಿ ವರ್ಕ್ ಆಗ್ತದೆ ಸರ್? ಈಗ ಪ್ರತಿಯೊಂದು ಕಂಪನಿಗಳಲ್ಲಿ ಕೂಡ, ಕಂಪನಿ ಆಗಲಿ ಬ್ಯಾಂಕಿಂಗ್ ಇಂಡಸ್ಟ್ರಿ ಆಗಲಿ, ಅವರದ್ದು ಅಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ CSR ಫಂಡ್ ಅಂತ ಅವ್ರು ಮೇಂಟೈನ್ ಮಾಡಲೇಬೇಕು, ಕಂಪಲ್ಸರಿ. ಇಟ್ ಇಸ್ ಅ ಗವರ್ಮೆಂಟ್ ರೂಲ್, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಯಾವ ಒಂದು ಕಂಪನಿ ಅವರು ಪ್ರಾಫಿಟ್ ಮಾಡುವಾಗಲೂ ಕೂಡ ಸ್ವಲ್ಪ ತೆಗೆದಿಡಬೇಕು, ಅದು ಈ ಸುತ್ತಮುತ್ತ ನಮ್ಮ ಕಮ್ಯುನಿಟಿಗೆ ಕೊಡಬೇಕು ಅದನ್ನು ಅಂತೇಳಿ. ಸೊ ಇದನ್ನು ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಕಂಪನಿಯವರೆಲ್ಲ ದೊಡ್ಡ ಪ್ರೋಗ್ರಾಮ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಸ್ಟೇಟ್ ಬ್ಯಾಂಕಿನಿಂದ ಲಾಸ್ಟ್ 2 years ಬ್ಯಾಕ್ 2019 ನಾನು ಮಂಗಳೂರು ಬ್ರಾಂಚಲ್ಲಿ ಚೀಫ್ ಮ್ಯಾನೇಜರ್ ಆಗಿದ್ದಾಗ ಚೇರ್ಮನ್ ಬಂದರು. ಸೊ ಚೇರ್ಮನ್ ಬಂದಾಗ ಇಲ್ಲಿ ಕೃಷ್ಣ ಟೆಂಪಲ್ಗೆ ಬಂದರು, ಕರ್ಕೊಂಬಂದೆ. ಸೊ ಕೃಷ್ಣ ಟೆಂಪಲ್ನಲ್ಲಿ ಒಂದು ಅವರು ಪ್ರಪೋಸಲ್ ಇಟ್ಟರು, ಅವ್ರಿಗೆ ಕೈ ತೊಳಿಲಿಕ್ಕೆಲ್ಲ ಸ್ವಚ್ಛ ಭಾರತ್ನಲ್ಲಿ ಇದು ಮಾಡಬೇಕು ಅಂತ. ನಮ್ಮದು ಆವಾಗ CSR ಮೇಯ್ನ್ ಏನಿತ್ತು, ಸ್ಟೇಟ್ ಬ್ಯಾಂಕ್ನಲ್ಲಿ ಸ್ವಚ್ಛ ಭಾರತಿಗೆ ಜಾಸ್ತಿ ಕೊಡಬೇಕು ಅಂತ. ಸೊ ಇಲ್ಲಿ ಅವರದ್ದು ಪ್ರಾಜೆಕ್ಟ್ ಇತ್ತು, ಸೊ ಅದಕ್ಕೆ ಅವರು ಸ್ಯಾಂಕ್ಷನ್ ಮಾಡಿದರು. ಸೊ ಹಾಗೆ ಯಾವಾಗ ರೆಸ್ಪೆಕ್ಟಿವ್ ಪ್ರಾಜೆಕ್ಟ್ಸಿಗೆ ಆಗ್ತದೆ ಅದನ್ನು ತೆಗಿಲಿಕ್ಕಾಗ್ತದೆ. ಈಗ ನಾವು ರೋಟ್ರಾಕ್ಟ್ನಲ್ಲಿ ಇರುವಾಗಲಾಗಲಿ, ನಾನು ರೋಟ್ರಿಯಲ್ಲಿ ಇರುವಾಗಲಾಗಲಿ, ನಾನು ಸ್ಟೇಟ್ ಬ್ಯಾಂಕಿಂದ ಹೆಚ್ಚಿನ ಪ್ರಾಜೆಕ್ಟ್ಗಳನ್ನು ನಾನು ಕಂಬೈನ್ ಮಾಡಿಕೊಂಡು ಸ್ಟೇಟ್ ಬ್ಯಾಂಕಿಂದನೇ ನಾವು ಮಾಡಿಸಿದ್ದೇನೆ. ಯಾಕೆಂದರೆ ಅಲ್ಲಿ ಇದಕ್ಕೊಂದು CSR ಅಂತ ಹೇಳಿ ಇಷ್ಟು ಖರ್ಚು ಮಾಡ್ಬೋದು ಅಂತಲೇ ಹೇಳಿ ಇರ್ತದೆ. ಸೊ ಯಾವ ಪ್ರಾಜೆಕ್ಟ್ ನೀವು ಮಾಡ್ತೀರಿ ಅದು ಮುಖ್ಯ.
ಅದು ಯಾವುದೇ ಒಂದು ರಿಲಿಜನ್ಗೆ ಇರಬಾರ್ದು, ಅದು ಮೇಯ್ನ್ ಕಮ್ಯುನಿಟಿಗೆ ಇರಬೇಕು, ಕಮ್ಯುನಿಟಿಗೆ ಬೆನಿಫಿಟ್ ಆಗಿರುವಾಗ ಇರಬೇಕು. ಸೊ ಇಂಥದ್ದೆಲ್ಲ ಇದಕ್ಕೆ ನಮ್ಮ ಬ್ಯಾಂಕ್ನಲ್ಲಿ ಫಂಡ್ಸ್ ಇರ್ತದೆ, ಅದನ್ನು ಯೂಸ್ ಮಾಡ್ಬೋದು. ಸಪೋಸ್ ಅವರು ಈ ವರ್ಷ ಇಲ್ಲ ಅಂತ ಹೇಳಿದ್ರೆ ಕೆಲವು ಸಲ ಮುಗ್ದೋಗಿರ್ತದೆ, ಅವ್ರು ಹೇಳ್ತಾರೆ ಈ ಸಲ ಇಲ್ಲ, ನೆಕ್ಸ್ಟ್ ಇಯರ್ಗೆ ನೋಡುವ ಅಂತ. ಸೊ ಆವಾಗ ನಾವೇನು ಮಾಡಬೇಕು, ಬೇರೆ ಬ್ಯಾಂಕ್ ಅಥವಾ ಬೇರೆ ಕಂಪನಿಗಳಲ್ಲಿ ಕೂಡ ಇದೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮ ಪಡುಬಿದ್ರಿಯಲ್ಲಿ ಕಂಪನಿಗಳಿದೆ, ಅವರದು ಅಲ್ಲಿ ಕಮ್ಯುನಿಟಿ ಸರ್ವಿಸ್ನಲ್ಲಿ ಸುತ್ತಮುತ್ತ ಏನಾದರೂ ಕಟ್ಟಿಸಿಕೊಡುವಂಥದ್ದು ಅಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ CSR ನಲ್ಲೇ ಬರ್ತದೆ. ಸೊ ಸಣ್ಣ ಸಣ್ಣ ಇವನ್ ಒಂದು ಸಣ್ಣ ಪ್ರಾಜೆಕ್ಟ್ ಕೂಡ 1,000 ರೂಪಾಯಿದು ಪ್ರಾಜೆಕ್ಟ್ ಮಾಡೋದಾದ್ರೂ ಕೂಡ ಬ್ಯಾಂಕಿನಲ್ಲಿ ಪ್ರೊವಿಷನ್ ಇದೆ ಅದಕ್ಕೆ. ಸೊ ಅದರಲ್ಲಿ ಮಾಡಿಸ್ಕೊಳ್ಬೋದು. ಓಕೆ ಸರ್, ಮತ್ತೆ ನಿಮ್ಮ ಜಾಬ್ ತುಂಬಾ ಟ್ರಾನ್ಸ್ಫರಬಲ್ ಜಾಬ್. ನಾವು ಆವಾಗ ನನ್ನ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದೆ, ತುಂಬಾ ಟ್ರಾನ್ಸ್ಫರ್ಸ್ಗಳಾಗ್ತಿರ್ತದೆ. ಬಟ್ ನೀವು ರೋಟ್ರಿಯನ್ನು ಕನ್ಸಿಸ್ಟೆಂಟ್ ಆಗಿ ಮೇಂಟೈನ್ ಮಾಡಿದಿರಿ, ಅದು ಹೇಗೆ ಪಾಸಿಬಲ್ ಆಯ್ತು ಸರ್? ಅದು ನಮ್ಗೆ ಹೇಗೆ ಅಂದ್ರೆ ಅದು ರೋಟ್ರಿಗೆ ಒಂದ್ಸಲ ಸೇರಿದ ನಂತರ ಅದು ಎಳಿತದೆ ನಮ್ಗೆ. ಯಾಕಂದ್ರೆ ಅದರಲ್ಲಿರುವ ಆಕ್ಟಿವಿಟೀಸ್, ಅದರಲ್ಲಿರುವಂತ ಒಂದು ಚೇಂಜಸ್ ಮತ್ತೆ ಲೈಫ್ ಅದನ್ನ ನಮ್ಮನ್ನು ಎಳಿತದೆ. ಅದು ಹೇಗೆಂದ್ರೆ ನಾನು ಬೇರೆ ಊರಿಗೆ ಹೋದಾಗ ನಾನು ಫಸ್ಟ್ ನೋಡೋದು ಇಲ್ಲಿ ರೋಟರಿ ಕ್ಲಬ್ ಯಾವುದಿದೆ ಅಂತ ಹೇಳಿ. ಸೊ ಫಸ್ಟಿಗೆ ಹೋಗಿ ಅಲ್ಲಿ ಒಂದು ಮೀಟಿಂಗ್ ಎಲ್ಲಿದೆ, ಅಥವಾ ಯಾರಾದ್ರೂ ರೋಟರಿ ಪ್ರೆಸಿಡೆಂಟ್ ಇದ್ರೆ ಅವರನ್ನು ಮೀಟ್ ಆಗಿ ಎಲ್ಲಿ ಮೀಟಿಂಗ್ ಇದೆ ಅಲ್ಲಿಗೆ ಫಸ್ಟಿಗೆ ಹೋಗ್ತೇನೆ. ಆವಾಗ ನನಗೆ ಆ ಪ್ಲೇಸ್, ನಾವು ಹೋದ ಪ್ಲೇಸ್ ಹೊಸ್ತು ಅಂತ ಅನ್ಸುದೇ ಇಲ್ಲ. ಸೊ ನನಗೆ ಏನ್ ಬೇಕಾ, ಮನೆ ಬೇಕಾ, ಅಥವಾ ನನಗೆ ಬಾಡಿಗೆ ಮನೆ ಅಥವಾ ಬೇರೆ ಫೆಸಿಲಿಟೀಸ್ ಬೇಕಾ, ಮಕ್ಕಳಿಗೆ ಸ್ಕೂಲ್ ಬೇಕಾ, ಎಲ್ಲ ರೋಟರಿ ಇದರಲ್ಲಿ ಸರ್ಕಲ್ ನಲ್ಲಿ ಸಿಗ್ತದೆ. ಒಂದು ಎಕ್ಸಾಂಪಲ್ ನಾನು ಹೇಳ್ತೇನೆ. ನಾನು ಮೈಸೂರಿಗೆ ಟ್ರಾನ್ಸ್ಫರ್ ಆಗಿ ಹೋದೆ. ಮೈಸೂರಿಗೆ ಟ್ರಾನ್ಸ್ಫರ್ ಆಗಿ ಹೋದಾಗ ಹೆಬ್ಬಾಳ ಬ್ರಾಂಚಿಗೆ ಹೋದಾಗ ನಾನು ಸಂಜೆ ರೂಮಿಗೆ ಬರ್ತಾ ಇದ್ದೆ. ರೂಮಿಗೆ ಬರುವಾಗ ರೋಟರಿ ಹಾಲ್ ಅಲ್ಲಿ ನಂಗೆ ಆನ್ ದ ವೇ. ಸೊ ನಮ್ದು ರೋಟರಿ ಹಾಲ್ ನನಗೆ ಗೊತ್ತದು, ಮೊದಲು ಕೂಡ ರೋಟರಿ ಹಾಲ್ ಇದ್ದದ್ದು. ಅಲ್ಲಿ ಯಾವುದಾದ್ರೂ ಒಂದು ಮೀಟಿಂಗ್ ಆಗ್ತಾನೆ ಇರ್ತದೆ. ತುಂಬ 5-6 ಕ್ಲಬ್ಗಳದ್ದು ಅಲ್ಲೇ ಮೀಟಿಂಗ್ ಆಗೋದು ಒಂದೇ ಹಾಲ್ನಲ್ಲಿ. ಸೊ ಅಲ್ಲಿ ಬರುವಾಗ ಅಲ್ಲಿ ಸಂಜೆ 6:30 ಗಂಟೆ ಆಗಿತ್ತು, ಎಲ್ಲ ವೆಹಿಕಲ್ಸ್ ಇತ್ತು. ಒಳಗೆ ಹೋದಾಗ ನಾನು ಎಂಟರ್ ಆದಾಗ ಒಬ್ರು ಗೆಸ್ಟ್ ಸ್ಪೀಕರ್ ಸ್ಪೀಚ್ ಮಾಡ್ತಾ ಇದ್ದಾರೆ. ಅದು ನಮ್ಮ ಇನ್ಸಿಡೆಂಟಲ್ಲಿ ಉಡುಪಿಯವರು, ಶೇಖರ್ ಶೆಟ್ಟಿ ಅಂತೇಳಿ. ಸೊ ಅವರು ಸ್ಪೀಚ್ ಮಾಡ್ತಾ ಇದ್ದಾಗ ಅವರು ಹೇಳಿದ್ರು, ಓ ನಾಗರತ್ನಂದ್ರಿ ಅವರು ಬನ್ನಿ, ಒಳಗೆ ಬನ್ನಿ, ಮೈಸೂರಿಗೆ ಟ್ರಾನ್ಸ್ಫರ್ ಆಯ್ತಾ ಅಂತ ಕೇಳಿದ್ರು. ಹೌದು ಅಂತ ಹೇಳಿದೆ. ಆಡಿಯನ್ಸ್ ನಲ್ಲಿ ಹೌದು ಅಂತ ಹೇಳಿದೆ. ಕೊನೆಗೆ ಅವರ ಸ್ಪೀಚ್ನ ಮಧ್ಯೆ ಕಟ್ ಮಾಡಿ ಅವರು ಮಾತಾಡಿದ್ದು. ಆಮೇಲೆ ಹೇಳಿದ್ರು, ನೋಡಿ ನಾಗರತ್ನಂತ್ರಿ ಅವರು ಈಗ ಅವರು ಈ ಊರಿನಲ್ಲಿ ಯಾರಿಗೂ ಗೊತ್ತಿಲ್ಲ, ಆದ್ರೆ ನನಗೆ ಗೊತ್ತು, ಬಿಕಾಸ್ ಆಫ್ ದ ರೋಟ್ರಿ. ಆಮೇಲೆ ಈಗ ನೋಡಿ ಅವರು ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ, ಇಷ್ಟು ಕ್ಲಬ್ಗಳಿದ್ದೀರಿ ನೀವೀಗ, ಯಾವ ಕ್ಲಬ್ ಬೇಕಾದ್ರೆ ಅವ್ರನ್ನ ತಗೊಳ್ಬೋದು ಅಂತ ಹೇಳಿದ್ರು. ಸೊ ಹಾಗೆ ನನ್ನ ಹತ್ರದ ಕೂತವನು ರೋಟ್ರಿ ಕ್ಲಬ್, ಇದು ಬೃಂದಾವನ್ ರೋಟ್ರಿ ಮೈಸೂರು, ಅವನೇನ್ ಮಾಡಿದ, ಇಮಿಡಿಯೇಟ್ ಮಾತಾಡಿ ಅವನ ಕ್ಲಬ್ಬಿಗೆ ಸೇರಿಸ್ಕೊಂಡ್ಬಿಟ್ಟ ನನ್ನನ್ನು. ಹಾಗೆ ಮಂಗಳೂರಿಗೆ ಬಂದಾಗ ಅಲ್ಲಿ ನಮ್ಮ ಕೆಲವು ಫ್ರೆಂಡ್ಸ್ ಇದ್ರು. ಅವ್ರು ಹೇಳಿದ್ರು, ಮಂಗಳೂರಿಗೆ ಟ್ರಾನ್ಸ್ಫರ್ ಆಗಿ ಬಂದಾಗ ಕೂಡಲೇ ಗೊತ್ತಾದಾಗ ಎಲ್ರಿಗೂ ಗೊತ್ತಾಗ್ತದೆ, ಸಾಧಾರಣ ನಾವು ಟ್ರಾನ್ಸ್ಫರ್ ಆಗಿ ಬಂದಾಗ ಮೇನ್ ಬ್ರಾಂಚ್ ಇದು ಗೊತ್ತಾಗ್ತದೆ. ಸೊ ಬಂದು ನಮ್ಮ ಕ್ಲಬ್ಗೆ ಸೇರಬೇಕು ಅಂತ ಹೇಳಿದ್ರು. ಸೊ ಅಲ್ಲಿ ಸೇರಿದೆ. ಮತ್ತೆ ಹಾಗೆ ಕಾರವಾರದಲ್ಲಿ ಹಾಗೆ ನಾವು ಏನಾದರೂ ಕಸ್ಟಮರ್ಸ್ ಬಂದಾಗ ನಾವು ಏನಾದ್ರು ಮಾತಾಡಿ ರೋಟ್ರಿಗೆ ಬಂದೇ ಬಿಡ್ತೇವೆ ನಾವು, ಅಥವಾ ನಮ್ದು ಮೈನ್ ಇದು ಈ ಪಿನ್ನಿನಿಂದಾಗಿ ನಾವು ಹಾಕೊಳ್ಳೋ ಕಾರಣ ಕಸ್ಟಮರ್ ಬಂದವರು, ಓ ನೀವು ರೋಟ್ರಿಯಾ ಅಂತ ಹೇಳಿ ಫಸ್ಟಿಗೆ ಐಡೆಂಟಿಫೈ ಮಾಡಿ ನಮ್ದು ಟೋಟಲಿ ಆ ಕಸ್ಟಮರ್ ಬ್ಯಾಂಕರ್ ರಿಲೇಶನ್ಶಿಪ್ಗಿಂತಲೂ ಜಾಸ್ತಿ ರೋಟ್ರಿ ರಿಲೇಶನ್ಶಿಪ್ ಆಗಿ ಹೋಗ್ತದೆ. ಸೊ ಹಾಗಾಗಿ ಪ್ರತಿಯೊಂದು ಕಡೆಯಲ್ಲಿ ಕೂಡ ನಾವು ಹೋದಾಗ ಆ ರೋಟ್ರಿ ನಮಗೆ ಎಳಿತದೆ ಅದು ಪ್ರತಿಯೊಂದು. ಯಾಕಂದ್ರೆ ನಮಗೆ ಫೆಸಿಲಿಟೀಸ್ ಅಷ್ಟು ಒಳ್ಳೇದಾಗಿರ್ತಾರೆ, ಅಲ್ಲಿ ತುಂಬಾ ಕ್ಲೋಸ್ನೆಸ್, ನಾವೊಂದು ಹೊಸ ಏರಿಯಾದಲ್ಲಿ ಇದ್ದೇವೆ ಅಂತಲೂ ಗೊತ್ತಾಗೋದಿಲ್ಲ. ಹಾಗಾಗಿ ಅದು ಕಂಟಿನ್ಯೂ ಆಗ್ತಾ ಇದೆ ಅದು. ಸರ್ ಮತ್ತೆ ಈಗ ಪುನಃ ರೋಟ್ರಾಕ್ಟಿಗೆ ಬರುದಂತಾದ್ರೆ, ನಾನಾಗಿ ಹೇಳಿದೆ ಒಂದು ಗೋಲ್ಡನ್ ಏಜ್ ಅಂತ ಹೇಳ್ತೇವೆ ಯೂತ್ ಟೈಮ್ ಅನ್ನು. ಬಟ್ ಗೋಲ್ಡನ್ ಏಜ್ ಜೊತೆಗೆ ಅದು ಕ್ರೂಷಿಯಲ್ ಹೌದು, ಮತ್ತೆ ಏಜ್ ಆಫ್ ಡಿಸ್ಟ್ರಾಕ್ಷನ್ ಹೌದು. ತುಂಬಾ ರೀತಿಯ ಡಿಸ್ಟ್ರಾಕ್ಷನ್ಸ್ ಇರ್ತದೆ, ಒಂದು ಟ್ರ್ಯಾಕ್ ತಪ್ಪುವಂತ ಚಾನ್ಸ್ ಇರ್ತದೆ. ಅಂತ ಟೈಮಲ್ಲಿ ರೋಟ್ರಿಗೆ ಸೇರಿ ಅದನ್ನು ಹೇಗೆ ನಾವು ಯೂಟಿಲೈಸ್, ರೋಟ್ರಾಕ್ಟಿಗೆ ಸೇರಿ ಹೇಗೆ ಯೂಟಿಲೈಸ್ ಮಾಡ್ಕೊಳ್ಬೋದು? ಆಕ್ಚುಲಿ ಈಗ ರೋಟ್ರಿ ಇದು ಈ ಯಂಗ್ಸ್ಟರ್ಸ್ ಅಫ್ಕೋರ್ಸ್ ಈಗ 2000 ವರೆಗೆ ನಮಗೆ ಈ ರೋಟ್ರಾಕ್ಟಿಗೆ ಮೆಂಬರ್ಸ್ ಸಿಗೋದು ತುಂಬ ಸುಲಭ ಇತ್ತು. ಯಾಕೆಂದ್ರೆ ನಾವು ಸೆಲೆಕ್ಟ್ ಮಾಡಿ ಸಾಧಾರಣ ಒಂದು ಒಳ್ಳೆ ಯೂತ್ಸ್ ಅನ್ನು ನಾವು ಕೇಳಿದ ಕೂಡಲೇ ಬನ್ನಿ ಅಂತ ಇನ್ವೈಟ್ ಮಾಡಿ ಅವರು ಬರ್ತಾ ಇದ್ರು. ಅದರ್ ದೆನ್ ಕೆಲವರಿಗೆಲ್ಲ ತುಂಬ ಪ್ರಾಬ್ಲಮ್ ಇತ್ತು, ಅವ್ರು ಬರ್ತಾ ಇರಲಿಲ್ಲ. ಬಟ್ ಈಗ ಸಾಧಾರಣ ಈ 2005-2010 ನಂತರ ಯಾವಾಗ ಈ ಮೊಬೈಲ್ ಶುರುವಾಯಿತು ಸ್ವಲ್ಪ ಕಮ್ಮಿ ಆಯಿತು ನಮಗೆ. ಬಟ್ ಈ ವಾಟ್ಸಪ್ ಶುರುವಾದ ನಂತರ ನಮಗೆ ಟೋಟಲಿ ಈಗ 2015 ನಂತರ ಅಂತೂ ಈಗ ರೋಟ್ರಾಕ್ಟಿಗೆ ಬರುವವರು ತುಂಬ ಕಮ್ಮಿ ಆಗಿದ್ದಾರೆ. ಯಾಕಂದ್ರೆ ಅವ್ರು ಬ್ಯುಸಿಯಾಗಿ ಬಿಟ್ಟಿದ್ದಾರೆ. ಇನ್ನೊಂದ್ರೆ ಮೊದಲು ಒಂದು ಮನೆಯಿಂದ 3-4 ಜನ ಮಕ್ಕಳು ಇರ್ತಿದ್ರು, ಈಗ ಹಾಗೆಲ್ಲ 1 ಅಥವಾ 2. ಹಾಗಾಗಿ ಈಗದ ಜನರೇಷನ್ ನಲ್ಲಿ ನಮಗೆ ಇಂಟ್ರಾಕ್ಟ್ಗೆ ಸ್ಕೂಲ್ನಲ್ಲಿ ಸಿಗ್ತಾರೆ, ಬಟ್ ರೋಟ್ರಾಕ್ಟ್ಗೆ ಆಗುವಾಗ ನಮಗೆ ಆ ಊರಿನಲ್ಲಿ ಮಕ್ಕಳು, ಆ ಏಜ್ನ ಮಕ್ಕಳು ಸ್ವಲ್ಪ ಸಿಗೋದು ಕಷ್ಟ ಆಗ್ತದೆ. ಆಮೇಲೆ ಕೆಲವರಿಗೆಲ್ಲ ಏನು, ಈಗ ರೋಟ್ರಾಕ್ಟ್, ಈಗ ನಮ್ಮ ಕಾಲದಲ್ಲಿ ಕೂಡ ಸಗ್ರಿ ರೋಟ್ರಾಕ್ಟ್ ಮಾಡುವಾಗಲೂ ಕೂಡ ನಮ್ಮಲ್ಲಿ ಫಸ್ಟ್ ಒಂದು 5 ಜನ ಲೇಡೀಸ್ ಕೂಡ ಇದ್ರು, ಲೋಕಲ್ ಲೇಡೀಸ್. ಸೊ ಲೇಡೀಸ್ ಫಸ್ಟಿಗೆಲ್ಲ ಆವಾಗೆಲ್ಲ 1987 ನಾನು ಹೇಳ್ತೇನೆ, ಕ್ಲಬ್ಬಿಗೆ ಹೋಗೋದು ಅಂತ ಹೇಳಿದ್ರೆ ಮನೆಯವರಿಗೆ ಕ್ಲಬ್ಗೆ ಹೋಗೋದು ಅಂತ ಅದು ಇದು ಅಷ್ಟು ಇದಿರಲಿಲ್ಲ.
ಸೊ ಅವರು ನನ್ನ ಹತ್ರ ಬಂದು ಕೇಳ್ತಾ ಇದ್ರು ಅದು ಏನದು ಅಂತ ಹೇಳಿ. ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಸೊ ಅವರಿಗೆ ಮನವರಿಕೆ ಆಗ್ತಾ ಇತ್ತು. ಹಾಗೆಯೇ ಈಗ ಕೆಲವರು ಈಗ ಏನಾಗ್ತದೆ, ಮಕ್ಕಳಿಗೆ ಎಲ್ಲಿಗೆ ಕ್ಲಬ್ಬಿಗೆ ಹೋಗ್ತೇನೆ ಅಂತ ಹೇಳಿದವನು ಎಲ್ಲಿ ಹೋಗ್ತಾನೆ ಅಂತ ಮಕ್ಕಳಿಗೆ ಪೇರೆಂಟ್ಸ್ಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಈಗ. ಸೊ ಅದು ಕೂಡ ಒಂದು ತುಂಬ ಕಷ್ಟ ಆಗ್ತದೆ. ಈಗ ಮಕ್ಕಳು ಕೆಲವರು ಕ್ಲಬ್ಬಿಗೆ ಹೋಗ್ತೇನೆ, ರೋಟ್ರಿಗೆ ಹೋಗ್ತೇನೆ ಅಂತ ಹೇಳಿದ್ರು ಕೂಡ ಅವ್ರು ಎಲ್ಲಿ ಹೋಗ್ತಾರೆ ಅಂತ ಕೂಡ ಅವರನ್ನು ಟ್ರ್ಯಾಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಈಗದ ಇದರಲ್ಲಿ. ಬಟ್ ಮೊದಲೆಲ್ಲ ಹಾಗೆಲ್ಲ ಸಿನ್ಸಿಯರ್ ಇದ್ರು, ಮಕ್ಕಳು ಸಿನ್ಸಿಯರ್ ಇದ್ರು, ಅವರು ಹೋಗೋದಂದ್ರೆ ರೋಟ್ರಾಕ್ಟಿಗೆ ಹೋಗ್ತಾ ಇದ್ರು, ಬರ್ತಾ ಇದ್ರು. ಇವಾಗ ನಮಗೆ ಈ ಬಿಕಾಸ್ ಆಫ್ ದ ಥಿನ್ನೆಸ್ ಇಂದ ಪಾಪ್ಯುಲೇಷನ್ ಇಂದ ಕೂಡ ಹಾಗೆ ಮಕ್ಕಳು ಈಗ ಸ್ವಲ್ಪ ಕಮ್ಮಿ ಆದ ಕಾರಣ ಅದು, ಮತ್ತೆ ಜಾಸ್ತಿ ಈಗ ಕಲೀಲಿಕ್ಕೆ ಎಲ್ಲ ಹೊರಗೆ ಹೋಗ್ತಾರೆ. ಸೊ ಹಾಗಾಗಿ ನಮಗೆ ಇಲ್ಲಿ ಲೋಕಲಿ ಮಕ್ಕಳು ಸಿಗೋದು ಸ್ವಲ್ಪ ಕಷ್ಟ ಆಗ್ತದೆ. ಆಮೇಲೆ ಸಿಕ್ಕಿದ್ರು ಕೂಡ ಈಗ ಎಕ್ಸ್ಟ್ರಾ ಕಲಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಅವರದ್ದೇ ಬೇರೆ ಆಗಿರುವ ಕಾರಣ ಇದಕ್ಕೆ ಬರ್ಲಿಕ್ಕೆ ಸ್ವಲ್ಪ ನಿಧಾನ ಮಾಡ್ತಾರೆ. ಹಾಗಾಗಿ ಈಗ ರೋಟ್ರಾಕ್ಟ್ ಕ್ಲಬ್ಬಿನ ಸದಸ್ಯರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತದೆ. ಇವನ್ ನಮ್ಮ ಸಕ್ರಿ ಕ್ಲಬ್ ಕೂಡ ಎಷ್ಟೊಂದು ಇದು 25 ವರ್ಷ ಒಳ್ಳೆ ಇದಾಗಿತ್ತು, ಈಗ ಒಂದು 5 ವರ್ಷದಲ್ಲಿ ಅಲ್ಲಿ ಮೆಂಬರ್ಸ್ ಸಿಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಇದು ಬಿಕಾಸ್ ಆಫ್ ದಿಸ್ ಆಲ್ ಡೆವಲಪ್ಮೆಂಟ್ಸ್, ರೀಸೆಂಟ್ ಡೆವಲಪ್ಮೆಂಟ್ಸ್ ಅಷ್ಟೇ. ಸರ್, ಈಗ ನೀವು ಪೇರೆಂಟ್ಸ್ ಬಗ್ಗೆ ಹೇಳಿದ್ರಿ, ಯೂತ್ಸ್ ಬಗ್ಗೆ ಹೇಳಿದ್ರಿ. ಸೊ ಅದಕ್ಕೊಂದು ಕ್ಯಾರಿ ಫಾರ್ವರ್ಡ್ ಕ್ವಶನ್, ಯಾಕೆ ಯೂತ್ ಸೇರ್ಬೇಕು ರೋಟ್ರಾಕ್ಟಿಗೆ, ಮತ್ತೆ ಯಾಕೆ ಪೇರೆಂಟ್ಸ್ ಕಳಿಸ್ಬೇಕು? ಇದು ನಾನು ಹೇಳಿದಾಗೆ ಈ ಒಂದು ಲೈನ್ನಲ್ಲಿ ಹೋಗಬೇಕು ಅಂತ ಆದರೆ, ಅಥವಾ ಒಂದು ಈಗ ನೀವು ಬರೀ ಈಗ ಒಂದು ಡಿಗ್ರಿ ಮಾಡಿದರೆ, ಈಗ BE ಮಾಡಿದರೆ ಅಥವಾ ಬೇರೆ ಏನಾದರೂ ಡಿಗ್ರಿ ಮಾಡಿದ್ರು ಕೂಡ ಬರೀ ಅದು ಪುಸ್ತಕದಲ್ಲಿ ಇದ್ದ ಬದನೆಕಾಯಿ ಆಯಿತು. ಅದೇ ಈಗ ರೋಟ್ರಾಕ್ಟ್ ಸೇರಿದರೆ ಅವನು ಡಿಗ್ರಿ ಮಾಡುವಾಗಲಾಗಲಿ ಅಥವಾ ಡಿಗ್ರಿ ಅವನ ಎಜುಕೇಷನ್ ಆದ ನಂತರ ಅವನಿಗೆ ಇಟ್ ಇಸ್ ಓಪನ್, ಸೊ ವಾಸ್ಟ್ ಏರಿಯಾ ಇರ್ತದೆ. ಯಾಕಂದರೆ ಅವನಿಗೆ ಎಕ್ಸ್ಟ್ರಾ ಇದೆಲ್ಲ ಆಕ್ಟಿವಿಟೀಸ್ ಎಲ್ಲ ಬಂದಿರ್ತದೆ. ಮತ್ತೆ ರೋಟ್ರಾಕ್ಟಲ್ಲಿ ಸೇರಿದರೆ ಆಟೋಮೆಟಿಕ್ ಆಗಿ ಈಗ ಕಾನ್ಫರೆನ್ಸ್ಗೆ ಹೋಗುವಾಗ ಅಥವಾ ಸ್ಪೀಚ್ಗೆ ಕೇಳುವಾಗ ತುಂಬ ಇನ್ಪುಟ್ಸ್ ತುಂಬ ಇರ್ತದೆ. ಹಾಗಾಗಿ ಆ ಡಿಗ್ರಿ ಮುಗಿಯುವಾಗ ಬರೀ ಪುಸ್ತಕದ ಬದನೆಕಾಯಿ ಇಲ್ಲದೆ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇದ್ದಾಗ ಆಟೋಮೆಟಿಕಲಿ ಅವನು ಇಂಟರ್ವ್ಯೂನಲ್ಲಿ ಆಗಲಿ ಕೆಲಸಕ್ಕೆ ಹೋಗುವಾಗಲಿ ಹಿ ವಿಲ್ ಬಿ ಪಿಕ್ಡ್ ಫಸ್ಟ್. ಸೊ ಗೊತ್ತಾಗ್ತದೆ ಈಗ ಯಾವುದೇ, ಈಗ ಫಾರ್ ಎಕ್ಸಾಂಪಲ್ ಕೆಲವರು ಕಾಲೇಜ್ನಲ್ಲಿ NSS ಆಗಿರ್ತಾರೆ ಅಂತ ಹೇಳ್ತಾರೆ. NSS ಈ ರೋಟ್ರಾಕ್ಟ್ ಸಾಧಾರಣ ಒಂದೇ. ಹಾಗಾಗಿ NSS ಆದವನನ್ನು ಫಸ್ಟ್ ಪ್ರಿಫರೆನ್ಸ್, NCC NSS ಇವರಿಗೆ ಕೆಲಸಕ್ಕೆ ತಗೊಳ್ಳುವಾಗ ಫಸ್ಟ್ ಪ್ರಿಫರೆನ್ಸ್ ಮಾಡ್ತಾರೆ. ಹಾಗೆ ಕೂಡ ರೋಟ್ರಾಕ್ಟ್ನಲ್ಲಿ ಇದ್ದವರಿಗೆ ಅವರಿಗೆ ಏನೋ ಒಂದು ದೇರ್ ವಿಲ್ ಬಿ ಆಡೆಡ್ ಸಮಥಿಂಗ್ ಅಂತ ಹೇಳಿ ಅವರನ್ನು ತಗೊಳ್ಳಿಕ್ಕೆ ಚಾನ್ಸ್ ಇರ್ತದೆ. ಹಾಗಾಗಿ ಯಾವುದೇ ಒಂದು ವಿದ್ಯಾರ್ಥಿ ಈಗ ಯಂಗ್ಸ್ಟರ್ಸ್ ಬರೀ ಅವರು ಕಲಿಯುವ ಇದರಲ್ಲಿ ಆಗಲಿ ಅಥವಾ ಬೇರೆ ಕೆಲಸಕ್ಕೆ ಹೋಗುವಾಗ ಇದ್ದಾಗ ಕೂಡ ಅವರು ಈ ರೋಟ್ರಾಕ್ಟ್ಗೆ ಸೇರಿದರೆ ಅವರ ಟೈಮ್ ಏನಿದೆ ಅವರದ್ದು ಉಳಿದ ಟೈಮ್ ಒಳ್ಳೆ ಯುಟಿಲೈಸ್ ಆಗ್ತದೆ. ಯಾಕೆಂದರೆ ಆ ರೋಟ್ರಾಕ್ಟ್ನಲ್ಲಿ ಕೆಲವೆಲ್ಲ ಈಗ ಬೇರೆ ಬೇರೆ ಮಕ್ಕಳು ಬರುವಾಗ, ಯಂಗ್ಸ್ಟರ್ಸ್ ಬರುವಾಗ ಡಿಫರೆಂಟ್ ಒಕೇಶನ್ ಅವರು ಬರ್ತಾರೆ, ಬೇರೆ ಬೇರೆ ಕೆಲಸದವ್ರು ಬರ್ತಾರೆ, ಬೇರೆ ಬೇರೆ ಕ್ವಾಲಿಫಿಕೇಷನ್ ಅವರು ಬರ್ತಾರೆ, ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ತುಂಬ ನಾವು ಎಕ್ಸ್ಚೇಂಜ್ ಮಾಡ್ತೇವೆ. ಆಮೇಲೆ ಇಂಥದ್ದೆಲ್ಲ ಮಾತಾಡುವಾಗ ಅವರು ಕೂಡ ಆಟೋಮೆಟಿಕಲಿ ಅವರ ಬ್ರೈನ್ ಕೂಡ ಜಾಸ್ತಿ ಎಕ್ಸ್ಪಾಂಡ್ ಆಗ್ತದೆ. ಸೊ ಹಾಗಾಗಿ ಯಾವುದೇ ಒಂದು ಯೂತ್ ಈ ಅವನ ರೆಗ್ಯುಲರ್ಲಿ ಕೆಲಸಕ್ಕೆ ಹೋಗಲಿ ಅಥವಾ ಇದು ಕಲೀಲಿ, ರೋಟ್ರಾಕ್ಟ್ ಸೇರಿದ್ರೆ ಡೆಫಿನೆಟ್ಲಿ ದರ್ ಇಸ್ ಅನ್ ಅಡಿಷನಲ್ ಇನ್ಪುಟ್. ಹೌದು. ಆ ಪೇರೆಂಟ್ಸಿಗೂ ಹಾಗೆ ಅವರಿಗೆ ಮನೆಯಲ್ಲಿ ಕಲಿಸ್ಬೇಕಾಗಿಲ್ಲ, ಅವ್ರು ಏನು ಮನೆಯಲ್ಲಿ ಕಲಿಸ್ಬೇಕು ಅದೆಲ್ಲ ಅಲ್ಲಿ ರೋಟ್ರಾಕ್ಟ್ನಲ್ಲಿ ಇಂಟರ್ನ್ಯಾಷನಲ್ ಸಂಸ್ಥೆ ಕಲಿಸ್ತದೆ. ಯಾಕೆಂದರೆ ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಆರ್ಗನೈಸೇಷನ್. ಹಾಗಾಗಿ ಅಲ್ಲಿ ಆಟೋಮೆಟಿಕ್ ಆಗಿ ಕಲಿತ ಕಾರಣ ಈಗ ನಾನು ಇದು ಬ್ಯಾಂಕಿಗೆ ಸೇರಿದ ನಂತರ ನಮ್ಮ ತಂದೆ ತಾಯಿಯವರಿಗೆ ನನ್ನ ಬಗ್ಗೆ ಏನೂ ಕೂಡ ಅವನು ಏನು ಮಾಡ್ತಾನೆ ಏನು ಏನಿಲ್ಲ, ನಾನು ಹೇಳ್ತೇನೆ ಇವತ್ತು ಇಂಥ ಪ್ರೋಗ್ರಾಮ್ ಉಂಟು ಹೋಗಿ ಬರ್ತೇನೆ ಅಂತ. ರಾತ್ರಿ 12 ಗಂಟೆ ಆದರೂ ಕೂಡ ನಮ್ಮ ಮನೆಯವರಿಗೆ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಅವ್ನು ಇಂಥ ಇದಕ್ಕೆ ಹೋಗಿದ್ದಾನೆ ಅಂತ. ಅದೇ ಬೇರೆಯವರು 11 ಗಂಟೆ ರಾತ್ರಿ ಬಂದರೆ ಹೇಗಿದಾಗ್ತದೆ. ಹಾಗಾಗಿ ನಮ್ಮ ಪೇರೆಂಟ್ಸ್ಗೂ ಕೂಡ ಒಂದು ಧೈರ್ಯ ಬರ್ತಾರೆ, ಇವನು ರೋಟ್ರಾಕ್ಟ್ ಅಲ್ಲಿ ಇದ್ದಾನೆ, ರೋಟ್ರಾಕ್ಟ್ ಎನ್ನುವಂಥದ್ದು ಒಳ್ಳೆ ಸಂಸ್ಥೆ, ಅದು ದಾರಿ ತಪ್ಪಿಸುವುದಿಲ್ಲ ಎನ್ನುವಂಥದ್ದು ಒಂದು ಧೈರ್ಯ ಬರ್ತದೆ ಪೇರೆಂಟ್ಸಿಗೂ ಕೂಡ. ಸರ್, ನೀವು ಈಗ ರೋಟರಿ ಕ್ಲಬ್ ಮಣಿಪಾಲದಲ್ಲಿಯೂ ಕೂಡ ತುಂಬಾ ಆಕ್ಟಿವ್ ಆಗಿ ವರ್ಕ್ ಮಾಡ್ತಿದ್ದೀರಿ, ಆಕ್ಟಿವ್ ಆಗಿ ಸರ್ವಿಸ್ಗಳನ್ನು ಕೊಡ್ತಿದ್ದೀರಿ. ರೋಟರಿ ಕ್ಲಬ್ ಮಣಿಪಾಲದ ಬಗ್ಗೆ ಏನು ಹೇಳ್ತೀರಿ ಸರ್? ರೋಟರಿ ಕ್ಲಬ್ ಮಣಿಪಾಲ್ ನನಗೀಗ ನಾನು 1993 ಇಂದ 1998ವರೆಗೆ ನಾನು ಇನ್ಸ್ಪೆಕ್ಷನ್ ಡಿಪಾರ್ಟ್ಮೆಂಟಲ್ಲಿದ್ದೆ. ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳದಲ್ಲಿ 98 ಬ್ರಾಂಚಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೆ. ವಾಪಸ್ 98ಅಲ್ಲಿ ನಾನು ಉಡುಪಿಗೆ ಬಂದೆ. ಉಡುಪಿಗೆ ಬಂದಾಗ ನನಗೆ ಪಾಸ್ಟ್ DRR ಅಂತ ಗೊತ್ತು, ಎಲ್ರಿಗೂ ಗೊತ್ತು. ಸೊ ಪಾಸ್ಟ್ DRR ಬಂದಾಗ ನಾನು ಬ್ಯಾಂಕಿಗೆ ಬಂದಾಗ ಬೇರೆ ಬೇರೆ ಕ್ಲಬ್ಬಿಂದ ನನಗೆ ಇನ್ವಿಟೇಷನ್ ಬಂತು, ನನ್ನ ಕ್ಲಬ್ಬಿಗೆ ಸೇರಿ ಅಂತ.
ನಾನು ಹೇಳಿದೆ ಏನಿಲ್ಲ, ನಂದು ಪೇರೆಂಟ್ ಕ್ಲಬ್ಬು ರೋಟರಿ ಕ್ಲಬ್ ಉಡುಪಿ ಮಣಿಪಾಲ್. ಸೊ ಅಲ್ಲಿಗೆ ನಾನು ಸೇರೋದು, ಯಾಕೆಂದರೆ ಅಲ್ಲಿ ನನಗೆ ತುಂಬ ರೋಲ್ ಮಾಡೆಲ್ಸ್ ಇದ್ದಾರೆ. ಯಾಕೆಂದರೆ ಅಲ್ಲಿ ರಮೇಶ್ ಪೈ ಇದ್ದರು, ನಾನು DRR ಆಗಿದ್ದ ರಮೇಶ್ ಪೈ ಅವರು ತುಂಬ ನನಗೆ ಗೈಡ್ ಮಾಡಿದರು. ಆಮೇಲೆ ಶಾಂತಾರಾಮ್ ಅಲ್ಲಿ ಭೀಷ್ಮ ಹೇಳ್ಬೋದು ರೋಟ್ರಿ. ಸೊ ಇವರೆಲ್ಲ ಇರುವಾಗ ನಾನು ನನ್ನ ಪೇರೆಂಟ್ ಕ್ಲಬ್ಬನ್ನೇ ನಾನು ಇದು ಮಾಡೋದು ಅಂತ ಹೇಳಿದೆ. ಹಾಗಾಗಿ ನಾನು ಉಡುಪಿ ಮಣಿಪಾಲ್ ರೋಟ್ರಿಯನ್ನೇ ನಾನು ಸೇರಿದ್ದು. ಆಮೇಲೆ ಅಲ್ಲಿ ಕೂಡ ಹಾಗೆ ಪ್ರೆಸಿಡೆಂಟ್ ನನಗೆ 2010 ಪ್ರೆಸಿಡೆಂಟ್ ಬಂತು. ಅದು ಕೂಡ ಇಟ್ ಈಸ್ ಅನ್ ಇನ್ಸಿಡೆಂಟ್. ಯಾಕೆಂದರೆ ಎಲ್ಲರೂ ಯಾವುದೇ ಪ್ರೆಸಿಡೆಂಟ್ ಮೊದಲು ಬೇರೆ ಬೇರೆ ಹಂತದಲ್ಲಿದ್ದು ಆಮೇಲೆ ಇದು ಪ್ರೆಸಿಡೆಂಟ್ ಇಲೆಕ್ಟ್ ಆಗಿ ಆಮೇಲೆ ಪ್ರೆಸಿಡೆಂಟಿಗೆ ಹೋಗ್ತಾನೆ. ನನಗೆ ಹಾಗೆಲ್ಲ ಯಾವುದೇ ಪೊಸಿಷನ್ ತಗೊಳ್ಳದೆ ಸ್ಟ್ರೈಟ್ ಅವೇ ಪ್ರೆಸಿಡೆಂಟ್ಗೆ ಹೋಗಿ ಇದು ಹಾಕಿದೆ. ಯಾಕೆಂದರೆ ಆ ವರ್ಷದಲ್ಲಿ ಒಬ್ಬರು ಪ್ರೆಸಿಡೆಂಟ್ ಆಗಬೇಕಿತ್ತು, KMC ಡಾಕ್ಟ್ರು. ಅವರು June 15 ನಂತರ ಸಡನ್ನಾಗಿ ಅವರಿಗೊಂದು ಅಸೈನ್ಮೆಂಟ್ ಬಂತು ಬೇರೆ ಇದರಲ್ಲಿ. ಸೊ ಅವರಿಗೆ ತಗೊಳ್ಳಿಕ್ಕೆ ಆಗಲಿಲ್ಲ ಪ್ರೆಸಿಡೆಂಟ್. ಅವರೆಲ್ಲ ರೆಡಿ ಆಗಿದ್ರು, IPP ಆಗಿದ್ರು, ಇದು ಪ್ರೆಸಿಡೆಂಟ್ ಇಲೆಕ್ಟ್ ಆಗಿದ್ರು, ಆಮೇಲೆ ಪ್ರೆಸಿಡೆಂಟಿಗೆ ರೆಡಿ ಆಗಿದ್ರು. ಜುಲೈ 1ಕ್ಕೆ ಅವ್ರು ತಗೊಳ್ಬೇಕು. June 15-20ನೇ ತಾರೀಕಿಗೆ ಅವರಿಗೆ ಅಸೈನ್ಮೆಂಟ್ ಬೇರೆ ಬಂತು. ಆ ಮೂಮೆಂಟಿಗೆ ಏನು ಮಾಡೋದು? ಸೊ ಯೂಶ್ವಲಿ ಏನಂದರೆ ಒಂದು ರೋಟ್ರಿಯಲ್ಲಿ 1 ವರ್ಷ ಅವರು ಎಲ್ಲ ನೋಡಬೇಕು, ನೆಕ್ಸ್ಟ್ ಪ್ರೆಸಿಡೆಂಟ್ ಆಗೋದನ್ನು ನೋಡಬೇಕು. ಸೊ ಅಲ್ಲಿ ಅಷ್ಟು ಮತ್ತೆ ಬೇಕಲ್ಲ, ಇನ್ನು 1 ವರ್ಷ ಅಭ್ಯಾಸ ನೋಡಿಕೊಂಡು ಇದು ರೂಢಿ ಇದ್ದವರು ಬೇಕಲ್ಲ ಅಂತ. ಕೊನೆಗೆ ಅಲ್ಲಿ ಡಾಕ್ಟರ್ ಶಾಂತಾರಾಮ್ ಅವರು ಹಾಗೆ ಹೇಳಿದ್ರಂತೆ, DRR ನಾಗರಾಜ್ ಇದ್ದಾರಲ್ಲ, ಈಸ್ ಎಕ್ಸ್ಪೀರಿಯನ್ಸ್ಡ್, ಸೊ ಅವ್ರಿಗೆ ಬೇಕಾದಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಅವರನ್ನು ಪ್ರೆಸಿಡೆಂಟ್ ಮಾಡಿ, ಹಿ ವಿಲ್ ಮ್ಯಾನೇಜ್ ಅಂತೇಳಿ. ಕೊನೆಗೆ ನನಗೆ ಫೋನ್ ಬಂತು, ನನಗೆ ಹೀಗೆ ಇದೆ, ಪ್ರೆಸಿಡೆಂಟ್ ಆಗಬೇಕು ಅಂತೇಳಿ. ನಾನು ಹೇಳಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೂ ಕೂಡ ನಾನು ಒಪ್ತೇನೆ. ಯಾಕಂದರೆ ಇಂಥ ಸಮಯದಲ್ಲೇ ನಾನು ಆಗೋದಿಲ್ಲ ಅಂತ ಹೇಳೋದಿಲ್ಲ, ಆ್ಯಂಡ್ ಒಪ್ತೇನೆ ಅಂತ. ಇದು ನನಗೆ ಯಾಕೆಂದರೆ ನನ್ನ ರೋಟ್ರಾಕ್ಟ್ ಮತ್ತು DRRನ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ನನಗೆ 1 ವರ್ಷ ನಾನು ಪ್ರೆಸಿಡೆಂಟ್ ಇಲೆಕ್ಟ್ ಇಲ್ಲದೆ ಕೂಡ ಮಾಡ್ಬೋದು ಎನ್ನುವಂಥ ಒಂದು ಧೈರ್ಯ ಇತ್ತು. ಹಾಗಾಗಿ ನನಗೆ ಪ್ರೆಸಿಡೆಂಟಿಗೆ ಇದು ಮಾಡಿದರು, ಇನ್ 1 ವೀಕ್ ನನಗೆ ಪ್ರೆಸಿಡೆಂಟ್ ಆಗಿ ಇನ್ಸ್ಟಾಲ್ ಮಾಡಿದರು. ಸೊ ದಟ್ ಈಸ್ ಹೌ ಇಟ್ ಪ್ರೆಸಿಡೆಂಟ್ ಉಡುಪಿ ಮಣಿಪಾಲ್ ರೋಟ್ರಿದು ಪ್ರೆಸಿಡೆಂಟ್ ಕೂಡ ಆಗೋದೆ. ಬಟ್ ಇಟ್ ಈಸ್ ಎ ಓಲ್ಡ್ ಕ್ಲಬ್. ಎಷ್ಟು ಉಡುಪಿಯಲ್ಲಿ ಫಸ್ಟ್ ಕ್ಲಬ್, ಮತ್ತು ಅಲ್ಲಿಯ ಮೆಂಬರ್ಸಿನ ಒಂದು ಇದು ಸಿಸ್ಟಮ್ ಇದೆಲ್ಲ ಇದು ಮಾಡುವಾಗ ನನಗೆ ಐ ಲೈಕ್ ಇಟ್. ವೀಕ್ಷಕರೇ, ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ನಾಗರಾಜ್ ತಂತ್ರಿ ಅವರಿದ್ದರು. ಇಲ್ಲಿ ತನಕ ಸಾಕಷ್ಟು ವಿಚಾರದ ಬಗ್ಗೆ ನಾವು ಮಾತುಕತೆ ನಡೆಸಿದ್ವಿ. ಅದು ಅವರ ಫಾರಿನ್ ಎಕ್ಸ್ಚೇಂಜ್ನ ಎಕ್ಸ್ಪರ್ಟೀಸ್ ವಿಚಾರದಲ್ಲಿಯೂ ಆಗಿರ್ಬೋದು, ಅಥವಾ ರೋಟ್ರಾಕ್ಟ್ ಮತ್ತು ರೋಟ್ರಿಯ ಸಂಬಂಧಪಟ್ಟ ವಿಚಾರದಲ್ಲಿಯೂ ಕೂಡ ಆಗಿರ್ಬೋದು. ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಮೊದಲಿಗೆ ಅವರಿಗೆ ಆತ್ಮೀಯವಾಗಿರುವಂತಹ ಧನ್ಯವಾದವನ್ನು ಸಲ್ಲಿಸೋಣ. ಧನ್ಯವಾದ ಸರ್. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಇನ್ನೊಬ್ರು ಅತಿಥಿ ನಮ್ಮ ಜೊತೆಗೆ ಸೇರ್ಕೊಳ್ತಾರೆ, ಇನ್ನೊಂದು ವಿಷಯದ ಬಗ್ಗೆ ಮಾತಾಡ್ತಾರೆ. ಅಲ್ಲಿಯ ತನಕ ನಮಸ್ಕಾರ.